ರಿಯಾಲಿಟಿ ಆಫ್ ಲೆಚ್ಚಸ್ ಪ್ರಪಂಚ ನೋಡಿ. ಏನ್ ಡ್ಯಾಡಿ ಇಷ್ಟು ಪ್ರೀತಿ ನಿನ್ನ ಎರಡನೇ ಅಳಿಯಂಗೆ ನೀವಂದ್ರೆ ನೋಡಿ ಪಾಪ ನನಗೆ ನಿಮ್ಮ ಫೇವ್ರೇಟ್ ನಾದ್ನಿ ಅಂತ ಈ ಬೆಡ್ ನಾನು ಕೇಳಲ್ಲ ಲಚ್ಚು. ರಿಯಲ್ ಬಣ್ಣ ಬೈಲಾಯ್ತು ನೋಡಿ ಇಷ್ಟೇ. ಫೈನಲಿ ವಿ ಆರ್ ಮೂವಿಂಗ್ ಔಟ್ ಗೈಸ್. ಫೈನಲಿ ಹಾಯ್ ಗೈಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಹೊಸ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ಲಚ್ಚು ಫಸ್ಟ್ ನಮಗೆ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದಾಳೆ. ಅವತ್ತು ಅಂದರೆ ನಮ್ಮ ಗೃಹ ಪ್ರವೇಶ ಆಗಿದ್ದ ನೆಕ್ಸ್ಟ್ ಡೇ ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಕಂಪ್ಲೀಟ್ ವ್ಲಾಗ್ನ ನೋಡಿ ತುಂಬ ಎಂಜಾಯ್ ಮಾಡ್ತೀರಾ. ಕಂಪ್ಲೀಟ್ ಫ್ಯಾಮಿಲಿ ಮೂಮೆಂಟ್ಸ್ ಶೇರ್ ಮಾಡಿದ್ದೀವಿ. ಸೊ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಸಂಜೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಲಚ್ಚು ಅರ್ಶಿನ ಕುಂಕುಮ ಕೊಡ್ತಿದ್ದಾಳೆ. ನಾನು ಕೂಡ ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಮಮ್ಮಿಗೆ ಲಚ್ಚುಗೆ ಹಾಗೂ ನಮ್ಮ ಅತ್ತೆಗೆ ಅರ್ಶಿನ ಕುಂಕುಮ ಕೊಟ್ಟು ಮತ್ತೆ ಕೆಳಗಡೆ ಕರೆದ್ಲಂತ ಕೆಳಗಡೆ ಬಂದೆ. ಆ್ಯಂಡ್ ಮನೆಯೆಲ್ಲ ಒಂದು ಸ್ವಲ್ಪ ಹರಡಿದೆ. ಸೊ ಡೋಂಟ್ ಮೈಂಡ್, ಬಿಕಾಸ್ ಇನ್ನೂ ನಾವು ಸೆಟ್ಟಿಂಗ್ ಮಾಡ್ತಾ ಇದ್ದೀವಿ. ಸೆಟಪ್ ಎಲ್ಲ ಇನ್ನೂ ನಡೀತಾ ಇತ್ತು. ಹಾಗೂ ಜೊತೆಗೆ ನಾನು ಯಾರಿಗೂ ತಾಂಬೂಲ ಕೊಡೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನನಗೆ ಮಮ್ಮಿಗೆ ಹಾಗೂ ನಮ್ಮ ಅತ್ತೆಗೆ ತಾಂಬೂಲನೂ ಕೂಡ ಕೊಟ್ಟಳು. ಸೊ ಲಚ್ಚು ಕೊಟ್ಟು ತಾಂಬೂಲನ ಇನ್ನೂ ಹಾಗೆ ಇಟ್ಟಿದ್ದೀನಿ. ಇದು ಬಂದು ನಮ್ಮ ಗೃಹ ಪ್ರವೇಶದ ತಾಂಬೂಲ. ಹಸು ಕರು ಏನು ಗಿಫ್ಟಾಗಿ ಕೊಟ್ಟಿದ್ವಲ್ಲ, ತುಂಬ ಜನ ಇಷ್ಟಪಟ್ಟರು. ತುಂಬ ಜನ ಇನ್ಫ್ಯಾಕ್ಟ್ ಕಾಲ್ ಮಾಡಿದಾಗಲೆಲ್ಲ ತುಂಬ ಜನ ಹೇಳಿದ್ರು ದಟ್ ರಿಟರ್ನ್ ಗಿಫ್ಟ್ ತುಂಬ ಚೆನ್ನಾಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಿನ್ನೆ ಮಾಡ್ಬೇಕಾಯ್ತು ಸದ್ಯ ಟೈಮ್ ಮೇನ್ ಇಂಪಾರ್ಟೆಂಟ್. ಆಮೇಲೆ ಫುಲ್ಲು ಪೂಜೆ ನನ್ನ ಮಗಳಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಕೊಂಡು ಪಡಿ ಅಂಕಲ್ ಆ ಕಡೆ ನಿಂತ್ಕೊಂಡು ದೇವ್ರಿಗೆ ಇದು ಮಾಡಬೇಡ, ಸ್ವಲ್ಪ ಸೈಡ್ ಮಾಡ್ತೀನಿ. ಅಕ್ಕ ನೀನು ಬಾರಿ ಸೈಡ್ ಮಾಡಿ. ನಮ್ಮ ಮಕ್ಕಳು ಒಳ್ಳೇದು ಮಾಡೋದು. ಚೂರು ಅಕ್ಷತೆ ಕೊಡಕ್ಕ. ಅಕ್ಷತೆ ನೀನೇ ಕೊಡ್ಬೇಕು. ನನ್ನ ಕೈ ನಾನು ಕೈ ಕೊಡಬೇಕು. ಪ್ರತಾಪ ಅಕ್ಷತೆ ಕೊಡ. ಬಾರಿ ಹೊಸ ಮನೆ ಹೊಸ ಯೂಸ್ ಮಾಡೋಣ. ಬಾರಿ ಸೋನ್ ಹಂಗಿದ್ದೆ ಬಾಬುಳು ಯಾರ ಮೇಲೆ ಕೇಳ್ಕೊತಾರೆ ಮತ್ತೆ ಹೊಸ ಮನೆ ಹೊಸ ರೂಲ್ಸ್. ಬನ್ನಿ ಮುಗಿತೀನಿ. ನನಗೇನು ಬೇಕಾಗಿಲ್ಲ. ಬಾಯ್. ಥ್ಯಾಂಕ್ ಯು ಮಮ್ಮಿ. ನಮ್ಮ ಮನೆಗೆ ಹೀಗೆ ಬರ್ತಾ ಇರಿ ಡ್ಯಾಡಿ. ನಮ್ಮ ಮನೆಗೆ ಹೀಗೆ ಬರ್ತಾ ಇರಿ. ಹಾಕಿಲ್ವಾ? ಹಾಕೋದು ಹಾಕಿಸ್ಕೆ ಒಳ್ಳೇದು. ಓಕೆ ಗೈಸ್, ಪೂಜೆ ಎಲ್ಲ ಆಯಿತು. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು. 6 ಗಂಟೆಗೆ ಮಾಡಬೇಕಿತ್ತು, 6:15 ಆಗೋಯ್ತು. ಆ್ಯಂಡ್ ನಾಳೆ ಶುಕ್ರವಾರ ಅಲ್ಲ, ಸೊ ನಾಳೆ ನೀಟಾಗಿ ಎಲ್ಲ ಮಮ್ಮಿ ನಾಳೆ ದೇವಸ್ಥಾನ ತೊಳಿಬೇಕಾ? ಸುಮ್ಮನೆ ಒರೆಸ್ಕೊಂಡು ನೀಟಾಗಿ ಏನು ಮಾಡ್ಬಿಡ ನೀನು. ಮನೆಯೆಲ್ಲ ಒರೆಸ್ಕೊ, ಅದೆಲ್ಲ ಎತ್ತಿ ಬಟ್ಟೆ ನೋಡೇ ಆ ನೀರು ಉಳಿಸ್ಕೊಡ್ಬೇಕಾಯ್ತು. ಇವತ್ತು ತೆಂಗಿನ ಮರಕ್ಕೆ ಅವಾಗಲೇ ಉಯ್ಬೇಕಾಯ್ತು. ಬಿಂಗೆ ನೀರು ಬೇಡ, ಕಳಶ ಲಕ್ಷ್ಮಿ ಹಂಗೆ ಇರ್ಲಿ. ಅವ ಬಿಂಗೆ ನೀರು ಗುರುವಾರ ಶುಕ್ರವಾರ ಅದೆಲ್ಲ ಕಣವ. ಇದು ಮೀಸಲು ನೀರ. ಅವಾಗಲೇ 6 ಗಂಟೆಗೆ ಮೊದಲು ಓದ್ಬಿಟ್ಟು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಇವತ್ತು ನಾಳೆ ಶುಕ್ರವಾರ ಅಂತ ನಾಳೆ ನಾಳೆ ಪೂಜೆ ಮಾಡ್ತೀವಿ. ಇವತ್ತಿಲ್ಲ ಅಂದ್ರೆ ಭಾನುವಾರ ಇರ್ಬೇಕಾಗುತ್ತೆ. 5 ದಿವಸಕ್ಕೆ. ಇಲ್ಲಾದ್ರೂ ಬೇಕಾದ್ರೆ ಗಿಂಡಿಗಳಿಗೆ ಸೈಡ್ ಇಟ್ಬಿಟ್ಟೆ ಬೇಕಾದ್ರೆ ಅಲ್ಲಿ ಅಂತ ಇರಿ ಅಂಕಲ್. ಇದು ನಿಮ್ಮ ಮನೆನೇ ಅಲ್ಲ, ಊರ್ಗ ಇಲ್ಲಿರಿ ಸ್ವಲ್ಪ ದಿವಸ ನಮ್ ಜೊತೆ. ಓಕೆ ಗೈಸ್, ಇವಾಗ ನಮ್ಮ ಮಮ್ಮಿ ಹಾಗೂ ಡ್ಯಾಡಿ ಹೊರಟಿದ್ದಾರೆ ನಮ್ಮ ತಂಗಿ ಮನೆ ಹೋಗಕ್ಕೆ. ಮಮ್ಮಿ ಇವತ್ತು ಅಲ್ಲೇ ಅಂತ ಹಾಲ್ಟು. ನಾನು ಸರಿ ಆಯ್ತು ಅಂತ ಹೇಳಿದೆ, ಬಿಕಾಸ್ ಆಬ್ವಿಯಸ್ಲಿ ನನ್ನ ತಂಗಿಗೂ ಆಸೆ ಇರುತ್ತಲ್ಲ ಇರಬೇಕು ಅಂತ. ಸೊ ಅಕ್ಕ ಮನೆ ಸ್ವಲ್ಪ ಟೈಮು, ನಮ್ಮನ್ನು ಸ್ವಲ್ಪ ಜಾಸ್ತಿ ಟೈಮ್ ಇದ್ರು. ಬಿಕಾಸ್ ಇಷ್ಟು ವರ್ಷಗಳ ಟೈಮು ಬರೀ ಅಕ್ಕ ಮನೆ ಅಂತ ಇದ್ರು. ಈ ಸ್ವಲ್ಪ ನಮ್ಮ ಮನೆಗೂ ಬಂದಿದ್ದಾರೆ. ಆ್ಯಂಡ್ ಇವಾಗ ನಂದು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ನಂದು ಮನೆಗೆ ಹೋಗ್ತಾರಲ್ಲ, ಅದಕ್ಕೆ ಸ್ವಲ್ಪ ಹಣ್ಣೆಲ್ಲ ಕೊಟ್ಟು ಕಳಿಸ್ತಾ ಇದೀನಿ. ಹೇಳಿದೆ ಸಾಂಬಾರ್ ಕೊಟ್ಟು ಕಳಿಸಿ. ಸಾಂಬಾರ್ ಮಮ್ಮಿ ಒಂದು ಸೆಟ್ ಫುಲ್ ಕೊಡ್ತೀನಿ ಕಣಮಿ, ಪೈನಾಪಲ್ ಸಮೇತ. ನಂದು ಇಷ್ಟ ಪೈನಾಪಲ್.
ಫ್ರೆಂಡ್ಸ್ ಮಾಡಿದೆ ಅವಳಿಗೆ ಪೇರು ಇದಿಷ್ಟ ಗೈಸ್, ಏನಂತ ಪೇರು ಗಾವ, ಮಾವಿನ ಕೂಡ ಇಷ್ಟ, ಇವ್ರು ಎಕಡೆಗೂ ಹೊರಡ್ಬಿಟ್ರು, ಇಲ್ಲಿ ಬಂದು ಆಪಲ್ ಕೂಡ ಇಷ್ಟ, ದಾಳಿಂಬೆ ಕೂಡ ಇಷ್ಟ. ಮಮ್ಮಿ ಕೊಡೆ ಈ ಖಾರ ಬುಂದಿ ತರಬೇಕಿತ್ತು, ನಾನು ಹಣ್ಣು ಕೊಡ್ತೀನಿ. ಎಲ್ಲರಿಗೂ ಸ್ವಲ್ಪ ಕೊಡ್ಬೇಕು, ಮಡಿ ಕಡೆ ಸೋನು ನಾನು ಜೂಮ್ ಮಾಡಿದೆ ಬಿಡು ಹಿಂಗೆ ಕೊಡ್ತೀನಿ ಅಂತ. ಹಾಂ ನಡಿ. ಹೌದು, ಅದಕ್ಕೆ ಅವಳಿಗೆ ಅವಳಿಗೆ ಪೈನಾಪಲ್ ಎಲ್ಲ ಇಷ್ಟ ಅಲ್ಲ. ಗೈಸ್ ಏನ್ ಗೊತ್ತಾ, ನಾವು ಎಕ್ಸ್ಟ್ರಾ ಖಾರ ಬುಂದಿ, ನಮಗೆ ಕಿಚನ್ ಬೇಕಾಗಲ್ಲಪ್ಪ, ನಾವು ಎಕ್ಸ್ಟ್ರಾ ಭಟ್ರ ಕೈಲಿ ಖಾರ ಬುಂದಿ ಎಲ್ಲ ಮಾಡಿಸಿದ್ವಿ. ಸೊ ನಮ್ ಮನೇಲಿ ನೆಂಟರು ಬರ್ತಾರಲ್ಲ, ಅವ್ರಿಗೆಲ್ಲ ಒಂದೊಂದು ಪ್ಯಾಕೆಟ್ ಖಾರ ಬುಂದಿ ಮತ್ತೆ ಗುಲಾಬ್ ಜಾಮೂನ್ ಕೊಟ್ಟು ಕಳ್ಸೋಣ ಅಂತ, ತಾಂಬೂಲ ಸಮೇತ. ಬಟ್ ನಿಜವಾಗ್ಲೂ ಎಷ್ಟು ಬ್ಯುಸಿ ಆದ್ವಿ ಅಂದ್ರೆ ಯಾರಿಗೂ ಕೊಡಕ್ಕೆ ಆಗಿಲ್ಲ, ಬೇಜಾರಾಗ್ತಾ ಇದೆ. ಬಟ್ ನಮ್ಮ ಮನೇಲಿ ಯಾರು ಉಳ್ಕೊಂಡ್ರಲ್ವ ಅವರು ಕೊಟ್ಟಿದ್ದಾರೆ, ಬಿಕಾಸ್ ಅವ್ರು ಸ್ವಲ್ಪ ಫ್ರೀ ಅಲ್ವಲ್ಲ, ಅದಕ್ಕೋಸ್ಕರ. ನಂದು ತುಂಬಾ ಇಷ್ಟ ಮಿಕ್ಸ್ಚರ್. ಅವಳು ಚಿಕ್ಕವಳಿರ್ಬೇಕಾದ್ರೆ ತುಂಬಾ ಮಿಕ್ಸ್ಚರ್ ತಿನ್ನೋಳು, ಇವಾಗಲೂ ತಿಂತಾ ಇರೋ ಕಡಿಮೆ ಅಂದ್ರೆ ಕಡಿಮೆ ಆಯ್ತು. ನಾನು ಇದ್ರಲ್ಲಿ ತಗೊಂಡ್ರೆ ನಾಳೆ ನಮ್ಮ ಅಕ್ಕ ಖಾರ ಬುಂದಿ ಗೈಸ್ ಯಾರಿಗೂ ಕೊಡ್ತಾ ಇಲ್ಲ, ಖಾಲಿ ಆಗುತ್ತೆ ಅಂತ. ನಾನು ಅವಳು ಕೊಟ್ಕೊಳ್ತೇನೆ, ಅರ್ಧ ಖಾಲಿ ಅಂತ ಕೊಡ್ಬೇಕು. ನನಗೆ ಕೊಟ್ಟ ನೀನು, ನಾನು ನಿಮ್ಮ ಮನೆ ಗೃಹಪ್ರವೇಶದಲ್ಲಿ ಏನಾದ್ರು ಕೊಟ್ಟೆ, ಒಂದು ಗಿಫ್ಟ್ ಕೊಟ್ಟ, ಒಂದು ಆಫ್ಟರ್ ಒಂದು ಖಾರ ಬುಂದಿ ನಂಗೆ ಕೊಟ್ಟಿಲ್ಲ, ನಾನು ಆಶೀರ್ವಾದ ಅವ್ರ ಮನೆ ಗೃಹಪ್ರವೇಶ ಅಂತ. ಅದೇ ಎಲ್ಲಕ್ಕಿಂತ ದೊಡ್ಡ ಗಂಡ ಹೆಂಡತಿ ನನ್ನ ಜೊತೆ ಒಂದು ಫೋಟೋ ತೆಗ್ಸಿಲ್ಲ ಅವ್ರ ಮನೆ ಗೃಹಪ್ರವೇಶಕ್ಕೆ. ನಿನ್ ಕಂಪ್ಲೇಂಟ್ ಹೇಳು, ಹೇಳಿ ಸೌ ನಿನ್ ಕಂಪ್ಲೇಂಟ್. ಇದು ಅರ್ಧೋಗೈತಿ ಕಡಿಮೆ, ಇವ್ರ ಗಂಡ ಹೆಂಡತಿ ನನಗೊಂದು ಫೋಟೋ ಕರ್ದಿಲ್ಲ. ಏನಂತ ಅರ್ಧ ಕಡಿಮೆ ಏನ್ ತಗೋರಿಲ್ಲ ತಗೋ, ಈ ಕವರೇ ತಗೊಂಡು ನಾಳೆಗಿಲ್ಲ, ಇವತ್ತೇ. ನಂದು ದಿಸ್ ಇಸ್ ಫಾರ್ ಯು, ಅಂಡ್ ಮೋಹನ್ ದಿಸ್ ಇಸ್ ಫಾರ್ ಯು, ಅಂಡ್ ಮೊನ್ನೆ ದಿಸ್ ಇಸ್ ಫಾರ್ ಯು ಟು. ಥ್ಯಾಂಕ್ ಯು. ಆಯ್ತು, ಹೋಗ್ ಬನ್ನಿ ಮಮ್ಮಿ. ಏನಂಟಿ ಏನಂದ್ರಿ? ಬೆಳಗ್ಗೆ ಗಿರಿಗೆ ಬನ್ನಿ ದೋಸೆ ತಿಂಡಿಗೆ. ಹ್ಞೂ ಕಣಮ್ಮಿ, ನಂದನ್ನು ಕರ್ಕೊಂಡ್ ಬಾರಮ್ಮಿ. ಇಲ್ಲಿ ದೋಸೆಗೆಲ್ಲ ಬರಲ್ಲ ಬೇಕಲ್ಲ. ಅಂತ ಕೂರ್ತೀರಾ? 3 ಜನ ಆದದ. ಏ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಮಮ್ಮಿ ಮನೆಗೆ ಹೋಗ್ತೀಯಾ? ಯಾತ್ರ ಬಿಡಿಸ್ಕೊಳ್ಳೋಣ. ನೋಡಿ ಬೇಕಲ್ಲ, ಬೈಕ್ ಬೇಕಾ? ಅವ್ನು ನೋಡು ಕುಳ್ಳಪ್ಪ ರೆಡಿಯಾಗಿ ನಿಂತವ್ನೆ. ಆಮೇಲೆ ಅಮ್ಮ ಜೊತೆ ಬಾ, ನೀವು ಆಮೇಲೆ ನೀವು ನಿಮ್ ಜೊತೆ ಬನ್ನಿ. ಸರಿ. ಚಾರ್ಜಿಂಗ್ ಆಗಿದೆ ಗಾಡಿ ಹಾಕಿಲ್ವಾ? ಹಾಕ್ಬಿಡ್ತೇನೆ. ಆ ಕೈ ಕೊಡ್ಲಿಲ್ಲ, ಮೇಲೆ ಇದೆ ಕಡೆ ಬಂದ ಬುಲೆಟ್. ನಾವು ಒಂದ್ ರೌಂಡ್ ಹೋಗಿ ಬರ್ದಿತ್ತು. ಬನ್ನಿ ಚಿಕ್ಕ ಖುಷಿ ಆಗ್ತಿ. ಬನ್ನಿ ಅಮ್ಮ. ಬಂದ್ಬಿಟ್ಟು ಅರುಣ್ ಇರ್ತಾರೆ. ಏ ಏನಾಗುತ್ತೆ, ಅರುಣ್ ಇರ್ತಾರಲ್ಲ. ಒಂದು ಅರ್ಧ ಗಂಟೆ ಇರ್ಬೇಕಷ್ಟೇ. ಆಯ್ತಷ್ಟೇ. ಬರ ಬನ್ನಿ. ಕಾರಲ್ಲಿ ಹೋಗ್ತೀರಾ? ಅರ್ಧ ಗಂಟೆ ಅಲ್ಲ, ಮಗಳು ಮನೆಗೆ ಹೋದ್ಮೇಲೆ ಒಂದು ಗಂಟೆ. ಅವ್ರು ಇರ್ತಾರೆ, ನಾವು ಬಂದ್ಬಿಡೋಣ. ಅಡಿಗೆ ಮಾಡಕ್ಕೆ ಇಲ್ವಾ? ಅಕ್ಕಿನ ದುಡ್ತೀನಿ ಸರಿ, ಹೋಗ್ಬಿಟ್ಟು ಬೇಗ ಒಂದ್ 10 ನಿಮಿಷ ಅರ್ಧ ಗಂಟೆ ಇದ್ದಿ ಕಾಫಿ ಟೀ ಕುಡ್ಬಿಟ್ಟು ಬರೋಣ. ಬಾರೆ ಬನ್ನಿ. ಅಂಕಲ್ ಒಬ್ಬ ಬರೋಣ, ಅವ್ರಿಗೂ ಆಸೆನು ರೀ. ನಾವ್ ಹೋಗ್ ಬರ್ತೀವಿ. ನೀವೇನ್ ಅನ್ಕೊಂಡೆ ನಾನು ನಿಮ್ಮನ್ ಕರಿತೀವಿ ಅಂತಾನ? ತಿಂತಾರೆ. ಬಾವು ಫೀಲ್ ಆಗುತ್ತೆ ಹೋದ್ರೆ ಹಚ್ಚುವುದಲ್ಲ. ಅಂಕಲ್ ಜೊತೆ ಕಷ್ಟ ಸುಖ ಮಾತಾಡ್ರಿ. ಫುಲ್ ಖುಷಿ. ಏನು ಹೋಗಿ ಹೋಗಿ ನಾಳೆ ಬರ್ತೀಯಾ? ನಾಳೆ ಯಾಕೆ ಬರ್ಲಿ, ಅರ್ಧ ಗಂಟೆ ಬರ್ತೀನಿ, ಬಂದ್ಬಿಡು. ಸರಿ. ಒಂದ್ ಹೇಳ್ತೀನಿ ನನ್ ತಂಗಿ ಮನೇನ ಆಯ್ತು, ನಮ್ಮ ಅವ್ನ ಮನೆಗೆ ಹೋಗ್ಲಾ?
ಅರೋ ನೀವೆಲ್ಲ ಎತ್ ಮಾಡಿ ನೋಡಿ ನಮ್ಮ ಅಪ್ಪ ಹೇಳವ್ರೆ ಮಗಳು ಬರೋ ಅಷ್ಟರಲ್ಲಿ ಎಲ್ಲ ಎತ್ ಮಾಡಬೇಕಂತೆ, ಇದು ಅಂಗಡಿಯಲ್ಲಿ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಂತೆ ಅಲ್ವಾ ಡ್ಯಾಡಿ? ಇವಾಗ ಪ್ರಿಯಕ್ಕ, ಇದು ನೀವು ಡ್ಯಾಡಿಗೆ ಗಿಫ್ಟ್ ಮಾಡಿರೋದು ಪಂಚೇಶ್ವರ ನೋಡಿ ಸಖತ ಕಾಣಿಸುತ್ತೆ. ಪಾಪ ಬಂದೇ ಇಲ್ಲ, ಬಂದಿಲ್ಲ ಅವರು, ಬಟ್ಟೆ ಬಟ್ ಹಾಕ್ಬೇಕು ಅಂತ ನಾನು ತುಂಬಾ ಇಷ್ಟ ಇತ್ತು. ನಿನ್ನೆ ಅಲ್ವಾ ಹಾಕೊಂಡಿದ್ದು ಅದು. ನೆನ್ನೆ ಹಾಕೊಂಡಿದ್ದು. ಅವ್ರ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿದೆ, ಫಿಟ್ಟಿಂಗ್ ಕೂಡ ಚೆನ್ನಾಗಿ ಕುಂತೈತೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಣ್ಣ, ಧನ್ಯವಾದಗಳು ಪ್ರಿಯಕ್ಕ. ಸರಿ ಬನ್ನಿ ಫ್ರೀ ಹೋಗಿ ಬರ್ತೀವಿ, ಮನೆ ಕಡೆ ಹುಷಾರು, ಬಾಗ್ಲು ಹಾಕೊಂಡಿರಿ, ಯಾರನ್ನ ಬಂದ್ರೆ ಫೋನ್ ಮಾಡಿ, ಭಯ ಪಡ್ಕೋಬೇಡಿ. ಭಯ ಬಿಟ್ಟಿರೋ ಆಕ್ಚುಲಿ ಎಲ್ಲರೂ ಬಂದ್ರೆ ಭಯ ಬೀಳಲ್ಲ, ಲಕ್ಷ್ಮಿ ಬಂದ್ರೆ ಭಯ ಬೀಳಲ್ಲ. ಸರಿ ಆಯ್ತು, ಮಾಡು. ಸರಿ ಬನ್ನಿ ಆಂಟಿ. ಏನ್ ಬೇಕು ಲಡ್ಡು? ಏನಮ್ಮ ಚೆನ್ನಾಗಿ ಜ್ಯೂಸ್ ಎಲ್ಲ ಕಾಣಲಿ, ಜ್ಯೂಸ್ ಏನ್ ಮಗನ್ ಜ್ಯೂಸ್ ಬೇಕು? ಕೂರ್ಲಿಲ್ಲ ಅಂತ ಏನಂತೆ ಏನಂತೆ ಏನಿಲ್ಲ ಮಗ್ನೆ, ಹೇಳಿ. ಏನಿಲ್ಲ ಹೇಳ್ಬಾರ್ದು. ಏನಿಲ್ಲ ಏನಿಲ್ಲ ಮಾಮಗೇನಿಲ್ಲ ಮಾಮಗೇನಿಲ್ಲ ಅಂತ ಹೇಳೋವಾಗ ಕೂದ್ಲಿಲ್ವಾ? ಮಮ್ಮಿ ನೋಡಿಲಿ ಏನು? ಶುಕ್ರವಾರದ ಪೂಜೆಗೆ ನನ್ನ ಹೊಸಲು ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಅಂಡ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ನನ್ನ ಮಗ ಬೇರೆ ಬರ್ತಾನೆ. ಗುಡ್ ಮಾರ್ನಿಂಗ್ ಮಗ್ನೆ. ತೋಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸಗದಾಗಿದೆ ಅಲ್ವಾ? ಅಂಡ್ ತುಂಬಾ ಜನಕ್ಕೆ ನಮ್ಮ ಮನೆ ಈ ಒಂದು ಮೇನ್ ಬಾಗ್ಲು ಸಖತ್ ಇಷ್ಟ ಆಗಿದೆ, ತೋರಿಸ್ತೀನಿ. ಸೊ ತುಂಬ ಜನಕ್ಕೆ ನಮ್ಮ ಈ ಒಂದು ಮೇನ್ ಬಾಗ್ಲು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಹೇಳಿದ್ರು ತುಂಬ ಚೆನ್ನಾಗಿದೆ ಮೇನ್ ಡೋರು ಅಂತ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ತುಂಬ ಅಂದರೆ ಸಿಕ್ಕಾಪಟ್ಟೆ ಹುಡುಕಿ ಈ ಒಂದು ಮೇನ್ ಡೋರ್ನ ನಾವು ಚೂಸ್ ಮಾಡಿದ್ದು, ಮತ್ತು ತುಂಬ ಡಿಸ್ಕಷನ್ಸ್ ಆದಮೇಲೆ ಓಕೆ ಫೈನಲಿ ಇಷ್ಟು ದೊಡ್ಡ ಡೋರ್ಗೆ ಈ ಮೇನ್ ಡೋರ್ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನಾವು ಚೂಸ್ ಮಾಡಿದ್ದು. ಸೊ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬರ್ತಿದೆ. ಆ್ಯಂಡ್ ಏನಪ್ಪ ಅಂದರೆ ನಾವು ಫುಲ್ ಈ ಥರ ಪ್ಲಾಂಟ್ಸ್ನ ಇಟ್ಬಿಟ್ಟಿದ್ವಿ ಗೃಹ ಪ್ರವೇಶ ಟೈಮಲ್ಲಿ. ಸೊ ಈ ಥರ ಪ್ಲಾಂಟ್ಸ್ ಇಟ್ಟಿದ್ದಕ್ಕೆ ಇದ್ದಿದ್ದು ಈ ಕಾರಿಡೋರ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇವಾಗ ಫುಲ್ಲು ಮೆಟ್ಲೆಲ್ಲ ಕಸ ಗುಡಿಸ್ಕೊಂಡು ಬಂದು ನೀಟಾಗಿ ಪೂರ್ತಿ ಮೇಲಿಂದ ಕೆಳಗೆ ತನಕ ಮೆಟ್ಲೆಲ್ಲ ಫುಲ್ ಕಸ ಗುಡಿಸ್ಕೊಂಡು ಬಂದೆ. ಮುಂದೆಗಡೆ ಕೂಡ ಫುಲ್ ನೀಟಾಗಿ ಗುಡಿಸಿ ಸ್ವಲ್ಪ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಇವಾಗ ಹೂವು ತೊಗೊಂಬರಕ್ಕೆ ಹೋಗಬೇಕು. ಹೇಗಿದೆ? ಬಂದೆ. ಚೆನ್ನಾಗಿದೆಯಾ ನನ್ನ ರಂಗೋಲಿ? ಇವತ್ತು ಶುಕ್ರವಾರ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಪೂಜೆ ಮಾಡಬೇಕು. ಏನಪ್ಪ ಅಂದರೆ ನಮ್ಮದು ಲಕ್ಷ್ಮಿ ಕೂರಿಸಿದ್ರಲ್ಲ, ಅವತ್ತು ಲಕ್ಷ್ಮಿಗೆ ಹಾಕೋಕ್ಕೆ ಹಾರ ಕೂಡ ನಮಗೆ ಕರೆಕ್ಟಾಗಿ ಎಲ್ಲೂ ಸಿಗಲಿಲ್ಲ. ಮತ್ತು ಅವತ್ತು ಎಷ್ಟು ಬ್ಯುಸಿ ಇದ್ವಿ ಅಂದರೆ ಒಡವೆ ಒಂದು ಸೆಟ್ ಇದ್ರೂ ದೇವ್ರಿಗೆ ಹಾಕೋಕ್ಕಾಗಿಲ್ಲ. ಸ್ವಲ್ಪ ಇವತ್ತು ದೇವರಿಗೆ ಸ್ವಲ್ಪ ಹೂವುಗಳು ತೊಗೊಂಬಂದಿದ್ದೀವಿ, ಹಾಗೂ ಹಾರ ತೊಗೊಂಬಂದಿದ್ದೀವಿ, ಒಡವೆಗಳೆಲ್ಲ ಹಾಕ್ಬಿಟ್ಟು ನಮ್ಮ ಲಕ್ಷ್ಮಿಗೆ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಲಕ್ಷ್ಮಿ ಕೂಡ ಕೆಳಗಡೆ ಮಾಡ್ತಾ ಇರಬೇಕು. ನಾನು ಕೂಡ ಇವಾಗ ಫಸ್ಟು ದೇವ್ರ ಮನೆಯಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ದೇವ್ರನ್ನ ಸ್ವಲ್ಪ ಅಲಂಕಾರ ಮಾಡಬೇಕು. ಮನೇಲಿ ಪೂಜೆ ಮಾಡಿದಾಗ ಅಟ್ಲೀಸ್ಟ್ ವಾರಕ್ಕೆ 2 ದಿವಸನಾದರೂ ಧೂಪ ಹಾಕೋದು ತುಂಬಾ ಒಳ್ಳೆಯದು. ಹಾಗೂ ಧೂಪ ಹಾಕ್ಬಿಟ್ಟು ಮನೆ ತುಂಬ ಅಂದರೆ ಮನೆ ಪೂರ್ತಿ ಫುಲ್ ಎಲ್ಲ ಕಾರ್ನರ್ಸಲ್ಲೂ ಧೂಪದ ಒಂದು ಇದನ್ನು ಹೊಗೆನ ಕೊಡೋದು ತುಂಬಾ ಒಳ್ಳೆಯದು. ಇದನ್ನು ನಾವು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀವಿ. ಅಂದರೆ ನಮ್ಮ ಅಪ್ಪ ಅಮ್ಮ ಇದೇ ರೀತಿಯಾಗಿ ಮಾಡ್ತಾಯಿದ್ರು. ಸೊ ನಾನು ಕೂಡ ನನ್ನ ಹಳೆ ಮನೆಯಲ್ಲೇ ಆಗಲಿ ಇದೇ ರೀತಿಯಾಗಿ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ ಈ ಹೊಸ ಮನೆಯಲ್ಲೂ ಕೂಡ ಇದನ್ನೇ ಫಾಲೋ ಮಾಡ್ತೀನಿ. ಅದೇನಪ್ಪ ಅಂದರೆ ಅದೊಂದು ಆ ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ವೈಬ್ ಏನಿರುತ್ತೆ ಅದನ್ನ ತೆಗೆದುಬಿಟ್ಟು ಒಂಥರ ಪಾಸಿಟಿವ್ ಆಗಿ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿದ್ರಿ ನೀವು
ಹೋಗಿದ್ವಿ ಹಿಂದಿನ ದಿನ. ಸೊ ಹೋಗಿ ಒಂದು ಸ್ವಲ್ಪ ಕಾಫಿ ಗೀತಿ ಎಲ್ಲ ಕುತ್ಕೊಂಡು ಹಾಗೇನೆ ಸ್ನ್ಯಾಕ್ಸ್ ಅದು ಇದು ಎಲ್ಲ ಕೊಡ್ಲು ನಂದು ಎಲ್ಲನೂ ತಿನ್ಕೊಂಡು ಕೂಡ ನಾವು ಮನೆಗೆ ಬಂದ್ವಿ. ಮಮ್ಮಿ ಡ್ಯಾಡಿ ಕೂಡ ಬಂದುಬಿಟ್ರು ವಾಪಸ್, ಯಾಕಂದರೆ ನಂದು ಕೂಡ ಬಂದಳು ಜೊತೆಯಲ್ಲಿ, ನಂದು ಹಾಗೂ ಮೋಹನ್ ಕೂಡ ಬಂದರು. ಸೊ ಒಂದು ಸ್ವಲ್ಪ ಎಲ್ಲ ಕ್ಯಾಲ್ಕುಲೇಷನ್ಸ್ ಅದು ಇದು ಎಲ್ಲ ಇತ್ತಲ್ಲ ಅದನ್ನೆಲ್ಲನೂ ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದಿದ್ದರು. ಸೊ ಅದೆಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ಎಲ್ಲ ಅವ್ರು ಹೋಗೋಷ್ಟರಲ್ಲೇ ನೈಟ್ ಒಂದು 12 ಗಂಟೆ ಹತ್ತತ್ರ ಆಗಿತ್ತು. ಸೊ ಅದಕ್ಕೇ ಮಮ್ಮಿ ಡ್ಯಾಡಿ ಕೂಡ ಇಲ್ಲೇ ಉಳ್ಕೊಂಡ್ರು. ಆ್ಯಂಡ್ ಬೆಳಗ್ಗೆ ಎದ್ದು ಎಲ್ಲರೂ ಕೂಡ ಫ್ರೆಶ್ ಆಗಿ ಸ್ನಾನ ಮಾಡಿ ಶುಕ್ರವಾರದ ಪೂಜೆನ ಬೆಳಗ್ಗೆ ಅಷ್ಟೊತ್ತಿಗೆ ಮುಗಿಸ್ಕೊಂಡ್ಬಿಟ್ವಿ. ಫೈನಲಿ ದೇವ್ರ ಪೂಜೆ ಎಲ್ಲ ಚೆನ್ನಾಗಾಯ್ತು, ತುಂಬಾನೇ ಚೆನ್ನಾಗಾಯ್ತು. ಹೂವ ಮತ್ತೆ ಹಾರ ಎಲ್ಲ ತಗೊಂಡು ಬಂದಿದ್ವಿ. ಏನ್ ಗೊತ್ತಾ, ಲಕ್ಷ್ಮಿ ಬಂದ್ಬಿಟ್ಟು ಅಲಂಕಾರ ಬೇಕು. ಅಲಂಕಾರ ಮಾಡಿದ್ರೆ ಲಕ್ಷ್ಮಿ ಕಡೆ ಬರೋದು. ಸ್ಪೆಷಲಿ ಒಡವೆ ಮತ್ತೆ ಹೂವಗಳು ಹಾಕ್ಬೇಕು ಜಾಸ್ತಿ. ಇವತ್ತು ಒಡವೆಗಳೆಲ್ಲ ಹಾಕಿ ಮತ್ತೆ ಮಲ್ಲಿಗೆ ಹೂವಿನ ಹಾರ ಹಾಕಿದ್ವಿ. ಸೊ ಅದಂತ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಒಂಥರ ಮನಸ್ಸು ಲಕ್ಷ್ಮಿ ಅನಿಸ್ತಾ ಇದೆ. ಇವಾಗ ತೃಪ್ತಿ ಆಗಿದೆ. ದೇವ್ರ ಮನೆ ಇವಾಗ ಚೆನ್ನಾಗಿ ಪೂಜೆ ಮಾಡಿದ್ವಿ ನಾವು ಅಂತ ಅನಿಸ್ತದೆ ನನಗೆ. ನಾನು ಪೂಜೆ ಮಾಡ್ಬೇಕಾದ್ರೆ ನಂಗೆ ಏನ್ ಅನ್ಸ್ತು ಗೊತ್ತಾ, ನಾನು ಅಂದ್ರೆ ನಾವಿಬ್ಬರು ಸಹ ನಮ್ಮ ಮನೆ ಗೃಹ ಪ್ರವೇಶ ಆಯ್ತು. ನನಗೊಂದು ಲಕ್ಷ್ಮಿಗೆ ಹೂವನ್ನ ಇಟ್ಟಿಲ್ಲ, ತುಂಬಾ ಬೇಕಾಗಿತ್ತು. ಬಟ್ ನಮ್ಗೆ ಅದು ಮೈಂಡ್ ಬಂದ್ರೆ ಇಲ್ಲ, ನಮ್ಮ ಹತ್ರ ಒಡವೆ ಇದೆ, ಒಡವೆ ಹಾಕ್ಬೇಕು ಅಂತ. ಆಮೇಲೆ ಇಲ್ಲಿ ನಾವು ತುಂಬಾ ಬಿಸಿ ಆಗ್ಬಿಟ್ವಿ. ಸೊ ಇಲ್ಲೆಲ್ಲ ನಮ್ಮ ಸ್ವಾಮಿ ಐನವರೆಲ್ಲ ಮಾಡಿದ್ದು. ಬಟ್ ಪಾಪ ಅವ್ರು ಏನ್ ಮಾಡಕ್ಕಾಗುತ್ತೆ, ಹೂವ ರೇಟ್ ಅಷ್ಟು ಹೈ, 20 ರೂಪಾಯಿ ಹೂವ ಇಲ್ಲ 200 ರೂಪಾಯಿ ಮಾರ್ತಾ ಇದ್ರು. ಅಷ್ಟು ಡಿಫ್ರೆನ್ಸ್ ಇತ್ತು. ಬಟ್ ಇಟ್ಸ್ ಓಕೆ. ಇವಾಗ ಲಕ್ಷ್ಮಿ ತುಂಬಾ ಮುದ್ದಾಗಿ ಚೆನ್ನಾಗಿ ಅವಾಗ ಚೆನ್ನಾಗಿ ಕಾಣಿಸ್ತಾ ಅವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವತ್ತು ಅಂದರೆ ಜಾಸ್ತಿ ಹೂವು ಇಲ್ಲಾಂದ್ರೂ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಇವತ್ತು ಹೂವೆಲ್ಲ ಹಾಕಿದ್ವಿ. ಸೊ ಇವತ್ತು ಒಡವೆನೂ ಹಾಕಿದ್ವಿ. ಇವತ್ತು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಚ್ಚು ನಾನು ಕೆಳಗಡೆ ಮಾಡಿದ್ದಾರೆ ಪೂಜೆ ತೋರಿಸ್ತಿದ್ದೀನಿ. ಸೊ ಇದಾದ್ಮೇಲೆ ಒಂದು ಸ್ವಲ್ಪ ಗಿಫ್ಟ್ ಎಲ್ಲ ಅನ್ಬಾಕ್ಸ್ ಮಾಡೋದಿದೆ. ಫಸ್ಟ್ ಹೋಗ್ಬಿಟ್ಟು ತಿಂತೀವಿ. ಇವತ್ತೆಲ್ಲ ನಮ್ಮ ತಂಗಿ ಮನೆಯಲ್ಲೇ, ಬಿಕಾಸ್ ಮೇಲ್ಗಡೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲಾನು ಆ ಬಾಕ್ಸಸ್ ಅಂದರೆ ಸೇಫ್ ಸ್ಟೋರೇಜಿಂದ ಬಂದಿದ್ದಾರೆ ಅದೆಲ್ಲನೂ ಕೂಡ ಅನ್ಬಾಕ್ಸ್ ಮಾಡಬೇಕು, ಎಲ್ಲ ವಾಶ್ ಮಾಡಬೇಕು, ಮತ್ತೆ ನಾನು ಕಿಚನಲ್ಲಿ ಜೋಡಿಸ್ಬೇಕು. ಅಲ್ಲಿ ತನಕ ನನ್ನ ತಂಗಿ ಮನೆಯಲ್ಲೇ ಊಟ ಮನೆ ವರ್ಷಗಳಲ್ಲಿ ಊಟ ಮಾಡಿದ್ರೆ ನೀವು ಯಾಕೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅರ್ಥ ಆಗ್ತಾ ಇಲ್ಲ. ನಾನು ಜೀಜು ಕ್ಯಾಲ್ಕುಲೇಟ್ ಮಾಡ್ತೇನೆ. ಅದೊಂದು ಸ್ವಲ್ಪ ಹೇಳ್ತಿದ್ರು ಏನ್ ಅನ್ಕೋತಾರೆ ಅಂತ. ಆಮೇಲೆ ಅವರು ರೂಢಿ ಆಯ್ತು, ಏನಾದ್ರು ಅನ್ಕೊಳ್ಳಿ ಪರವಾಗಿಲ್ಲ ಅಂತ ನಾವು ಹೋಗ್ಬಿಟ್ಟು ಆರಾಮಾಗಿ ಊಟ ಮಾಡ್ತಾ ಇದ್ವಿ. ನನಗೂ ಏನೂ ಅನ್ಸಲ್ಲ ಆರಾಮಾಗಿ. ಆಮೇಲೆ ಏನ್ ಗೊತ್ತಾ, ನಮ್ಮ ಮನೇಲಿ ನಾವು ಎಲ್ಲಾನು ಮಾಡ್ಬಿಟ್ಟಿದ್ವಿ. ಸೆಟಪ್ ನಾನು ಅಡುಗೆ ಮಾಡ್ದಾಗ ಅಂದ್ರೆ ಅದೊಂಥರ. ಇನ್ನು ಸೆಟಪ್ ಎಲ್ಲ ಕಡಿಮೆ ಅಂದ್ರೆ 2-3 ದಿವಸ ಬೇಕು. ಬಿಕಾಸ್ ನಮ್ಮ ಮನೇಲಿ ಹಂಗೇನೆ ಅನ್ತಾ ಇದೆ. ಅದು ಮಕ್ಕಳು ಇಟ್ಕೊಂಡು ಇಬ್ರು ಮನೆಗೂ ಸೆಟಪ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮನೆ ಆಗಲಿ ಇನ್ನೊಬ್ಬರ ಮನೇಲಿ ಆಮೇಲೆ ಇಬ್ರು ಸೇರ್ಕೊಂಡು ಮಾಡಬಹುದು. ಲಚ್ಚು ಮನೇಲಿ ಅಂದ್ರೆ ಗ್ಯಾಸ್ ಸ್ಟವ್ ಎಲ್ಲ ಅಲ್ಲೇ ಇದೆ. ಮತ್ತೆ ಅಡುಗೆ ಎಲ್ಲ ಅಂದ್ರೆ ಗೃಹ ಪ್ರವೇಶ ಮಾಡಿದ್ಮೇಲೆ ಎಲ್ಲ ಏನು ಅಡುಗೆ ಎಲ್ಲ ಉಳಿದಿದ್ದೆಲ್ಲ ಪ್ರತಿಯೊಂದು ಅವಳ ಮನೇಲಿ ಇದೆ. ಸೊ ಅಲ್ಲೇ ಊಟ ಮಾಡ್ತಾ ಇದ್ವಿ. ಆ್ಯಂಡ್ ನೆನ್ನೆ ನಾವು ಅಡುಗೆ ಮಾಡಿದ್ದಿಲ್ಲ. ಬಿಕಾಸ್ ಅನ್ನ ರಸಂ ಸಾಂಬಾರು ಪ್ರತಿಯೊಂದೂ ಮೊನ್ನೆದೇ ಇತ್ತು. ಸೊ ಅದರಲ್ಲೇ ಮ್ಯಾನೇಜ್ ಮಾಡಿದ್ದು. ಇವತ್ತೇನೆ ಅಡುಗೆ ಫಸ್ಟ್ ಮಾಡಬೇಕಾಗಿರೋದು. ಹೌದು. ಸೊ ಬನ್ನಿ ಹೋಗೋಣ. ಫಸ್ಟ್ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಡ್ಬರೋಣ. ನಾನು ಸ್ವಲ್ಪ ಕುತ್ಕೊಂಡಿರ್ತೀನಿ. ಆಮೇಲೆ ಫೈನಲಿ ನಮ್ಮ ದೇವ್ರ ಮನೆಯೊಳಗೆ ದೇವರೆಲ್ಲನೂ ಕೂತ್ಕೊಂಡು ಆ ಒಂದು ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡಿದ್ದೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತದೆ. ದೇವ್ರ ಮನೆಗೆ ಇವಾಗ ಒಂಥರ ಇನ್ನೂ ತುಂಬ ಒಳ್ಳೆ ಕಳೆ ಬಂತು ಅಂತ ಅನಿಸ್ತಿದೆ. ಆ್ಯಂಡ್ ಮಮ್ಮಿ ಹೇಳ್ತಾ ಇದ್ರು, ವರಮಹಾಲಕ್ಷ್ಮಿನ ನೀನು ಇಲ್ಲೇ ಕೂರಿಸ್ಬೋದು ದೇವ್ರ ಮನೆಯಲ್ಲೇ, ನೋಡಿ ಈ ಥರ ಲಕ್ಷ್ಮಿ ಕೂರಿಸಿದ್ದಿಲ್ಲ ಅದೇ ರೀತಿಯಾಗಿ ಕೂರಿಸು ಅಂತ. ಬಟ್ ನನಗೇನಪ್ಪ ಅಂದರೆ ಹೊರಗಡೆ ಒಂಥರ ಗ್ರ್ಯಾಂಡಾಗಿ ಕೂರಿಸ್ಬೇಕು ಅಂತಲೂ ಕೂಡ ಒಂಥರ ಆಸೆ. ನೋಡಬೇಕು, ಅದು ನನಗಿನ್ನೂ ಡಿಸೈಡ್ ಮಾಡಿಲ್ಲ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾನು ಈ ಥರ ದೇವ್ರ ಮನೆಯೊಳಗೆ ಕೂರಿಸಿದ್ರೆ ಒಳ್ಳೇದಾ ಅಥವಾ ಹೊರಗಡೆ ಕೂರಿಸಿದ್ರೆ ಒಳ್ಳೇದಾ ಅಂತ. ನನಗೇನಪ್ಪ ಅಂದರೆ ದೇವ್ರ ಮನೆಯದು ದೇವ್ರದ್ದೆಲ್ಲ ಆ ಪೂಜೆ ಸಪ್ರೇಟ್ ಆಗಿರಬೇಕು, ವರಮಹಾಲಕ್ಷ್ಮಿ ಪೂಜೆ ಸಪ್ರೇಟ್ ಆಗಿರಬೇಕು ಅಂತ ನನಗೊಂದು ಆ ಒಂದು ಥಿಂಕಿಂಗ್. ನೋಡೋಣ. ಏನ್ ಮಾಡಿದ್ರಿ ರೆಡಿ? ಓಕೆ ಸರಿ. ಮಕ್ಕಳು ಬಿಲ್ಡಿಂಗ್ ಬಂದು ಏನೆಲ್ಲ ಕೆಲಸ ಮಾಡಿದ್ದೀರಾ? ಬೆಳಗ್ಗೆ ಎದ್ದಿ ಅದೆಲ್ಲ ಪೂರಾ ಕಟ್ಟಡ ಕಸ ಇಲ್ಲಿ ಏನೇನು ಕಸ ಎಲ್ಲ ಒಂದಕ್ಕೆ ಹಾಕ್ತು. ನಾನುವೇ ಪ್ರತಾಪ್ನುವೆ. ಆಮೇಲೆ ಅಲ್ಲಿಂದ ಬಂದು ಬಟ್ಲು ಮನೆ ಇದು ಬಾತ್ರೂಮ್ ಕೆಳಗಡೆದು ಅದೆಲ್ಲ ಹೊಸಗೆಲ್ಲ ಕೂಡ ಹಾಕಿದ್ರು. ಸಿಮೆಂಟ್ ಎಲ್ಲ ಕ್ಲೀನ್ ಮಾಡ್ದು, ತೊಳೆದೆ, ಸ್ವಲ್ಪ ಹಾಲು ತೊಳೆದೆ, ಅದೆಲ್ಲ ಕ್ಲೀನ್ ತೊಳೆದೆ. ಪಾರ್ಕಿಂಗ್ ಎಲ್ಲ ತೊಳೆದೆ ರಾತ್ರಿ ಎಲ್ಲ. ನಿನ್ನೆ ಫುಲ್ ಪಾರ್ಕಿಂಗ್ ಮಿಂಚಿಸ್ಬಿಟ್ಟೈತೆ ನಮ್ಮಪ್ಪ. ಆಕ್ಚುಲಿ ಗೃಹ ಪ್ರವೇಶಕ್ಕೂ ನಾವು ಅಷ್ಟು ಮಿಂಚಿಸಿರ್ಲಿಲ್ಲ, ಅಷ್ಟು ಮಿಂಚಿಸ್ಬಿಟ್ಟೈತೆ ಪಾರ್ಕಿಂಗ್ ನ. ಏನೇ ಕೆಲಸ ಆಯ್ತು ಅದು ನಮ್ದು ಅಂತ ಮಾಡ್ಕೊಂಡು ಇನ್ನೊಂದು ಸ್ಪೆಷಲ್ ಏನು ಮಾಡಿದೆ? ಏನು
ರಾಣಿಗೆ ಒಂದು ಮನೆ ಕಟ್ಟಿದ್ದೀವಿ ನಾನು ನಮ್ಮ ಪ್ರತಾಪ. ಹೌದು, ರಾಣಿಗೊಂದು ಮನೆ ಕಟ್ಟಿದ್ದಾರೆ, ತೋರಿಸ್ತೀವಿ, ಕೆಳಗಡೆ ಹೋದಾಗ ತೋರಿಸ್ತೀವಿ. ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮಪ್ಪ ಮತ್ತೆ ಪ್ರತಾಪ. ಆದ್ರೆ ರಾಣಿ ಮಲ್ಕೊಂತ ಅದ್ರೊಳಗೆ ಹೋಗ್ಲಿ. ಆಗ್ಲೇ ಅದು ಗೃಹಪ್ರವೇಶ ಮಾಡ್ಕೊಂಡ್ಬಿಡ್ತು. ಹೌದಾ? ನೋಡ್ಬೇಕಲ್ಲ ಮತ್ತೆ. ನೋಡ್ದ ನೀನು ರಾಣಿ ಮನೆ? ಏನೋ ಅವರೇ ಟೇಪ್ ಕಟ್ ಮಾಡಿದ್ದ ಟೈಲ್ಸ್. ಅಲ್ಲಿ ನೋಡಿ, ಅದೇ ರಾಣಿ ಮನೆ. ಕಾಣಿಸ್ತಾ ನಿಮಗೆ? ಇದೇ ರಾಣಿ ಮನೆ. ರಾಣಿ ರಾಣಿ ಇದೇ ಒಳಗಡೆ ರಾಣಿ ರಾಣಿ ಇಲ್ವೇನು? ಏ ಲಕ್ಕಿ, ಬಾ ಹೊರ್ಗಡೆ. ಆವೈತೆ ಮನಸ್ಸು ಅವಾಗ್ಲೇ ಇನಾಗ್ರೇಷನ್ ಮಾಡೈತಂತೆ ನಮ್ಮ ಅಣ್ಣ. ಪಾಪ ಪ್ರತಾಪಣ್ಣ ಕಟ್ಟಿರೋ ಮನೆ ರಾಣಿಗೋಸ್ಕರ ಅದು. ಡ್ಯಾಡಿ, ನಿಂಗೆ ನಮ್ಮ ಮನೇಲಿ ಯಾವ ಜಾಗ ತುಂಬಾ ಜಾಸ್ತಿ ಇಷ್ಟ ಆಯ್ತು? ಮೂರು ಇಷ್ಟ ಆಯ್ತು. ಅಲ್ಲಲ್ಲ, ಇವಾಗ ಒಂದು ಮನೆ, ಇವಾಗ 3 ಮನೆನೂ ಒಂದೇ ತರ ಆಲ್ಮೋಸ್ಟ್ ಇದೆ ಅಲ್ವಾ? ಇವಾಗ 3 ಮನೆನೂ ಒಂದೇ ತರ ಇದೆ ಅಲ್ವಾ? ಈ 3 ಮನೆಯಲ್ಲಿ ಅಂದ್ರೆ ಈ 3 ಮನೆ ಒಂದೇ ತರ ಇರೋದ್ರಿಂದ ಆ ಮನೆಯಲ್ಲಿ ಯಾವ ಜಾಗ ಜಾಸ್ತಿ ಇಷ್ಟ ಆಯ್ತು? ಹಂಗೇನಿಲ್ಲ, ಎಲ್ಲ ಇಷ್ಟ. ನಿಮ್ದು ಆಗಿಲ್ಲ ಹಂಗಲ್ಲ ಕಂಡಿಡಿ. ಇವಾಗ ಈ ಮನೆ ಅನ್ಕೋ, ಈ ಮನೆಯಲ್ಲಿ ಯಾವ ಜಾಗ ಜಾಸ್ತಿ ಇಷ್ಟ ಆಯ್ತು? ರೂಮ, ಬಾಲ್ಕನಿನ, ಹಾಲ, ದೇವ್ರ ಮನೆನ, ಕಿಚನ್? ಬೆಡ್ರೂಮ್ ಮಾಡ್ಕೊಂಡಿದ್ವಿ ನಾವು. ಚೆನ್ನಾಗಾಯ್ತು. ಡೈನಿಂಗ್ ಹಾಲ್ ಬೇಡ, ಸ್ವಲ್ಪ ಹಳೇದಾಗವರೆಗೂ ಅಲ್ಲಿ ಒಂದು ವೈಟ್ ಬೆಡ್ ಹಾಕ್ಬಿಡಿ. ಅಲ್ಲ, ಸುಮ್ಮನೆ ಒಂಥರ ಎಂಜಾಯ್ ಚೆನ್ನಾಗಿರ್ತದೆ. ಡೈನಿಂಗ್ ಟೇಬಲ್ ನಮ್ಗೇನು ಇಷ್ಟ ಆಗಲ್ಲ. ಅದು ಸ್ವಲ್ಪ ಹಳೇದಾಗೋವರೆಗೂ, ಹಳೇದು ಅಂತಂದ್ರೆ ಒಂದು ಸ್ವಲ್ಪ ದಿವಸ ಹೋಗೋವರೆಗೂ ಆ ತಗಲಿಕ್ಕೂ ಬೆಡ್ ಹಾಕ್ಬಿಟ್ಟು ಸುಮ್ಮನೆ ಮಕ್ಕಳು ಒದ್ದಾಡಕ್ಕೆ ಎಂಜಾಯ್ ಮಾಡೋದು ಚೆನ್ನಾಗಿರ್ತದೆ. ಏನಂದ್ರ ಅರುಣ್? ಆಯ್ತು ಮವ ಹಾಕ್ತೀನಿ ಅಂತಂದ್ರ. ನಾನ್ ಅನ್ಕೊಂಡೆ ನಮ್ಮ ಅಪ್ಪಂಗೆ ಈ ಜಾಗ ಜಾಸ್ತಿ ಇಷ್ಟ ಆಗ್ಬಿಟ್ಟೈತೆ ಅಂತ. ಅವಾಗ್ಲಿಂದ ಬಂದು ಇಲ್ಲೇ ನಿಂತ್ಕೋದವ್ರೆ. ಇಲ್ಲಿ ದೇವಸ್ಥಾನ ನೋಡಕ್ಕೆ ಗೋವಿಂದ ಅಲ್ಲೇ ಕಾಣಿಸ್ತದಲ್ಲ. ಗೋವಿಂದನ್ ದೇವಸ್ಥಾನ ಏನಿದೆ, ಗೋವಿಂದ ಅಲ್ಲೈತೆ, ಮಲಗೈತೆ. ಗೋವಿಂದ ಅದಕ್ಕಿನ್ನೂ ಪುಣ್ಯೋಜನೆ ಇದೆಲ್ಲ ಆಗಿಲ್ಲ, ಪ್ರತಿಷ್ಠಾಪನೆ ಆಗಿಲ್ಲ. ಅಷ್ಟೇ ಗೋವಿಂದ ಅಲ್ಲ, ಅದು ಆ ಕಡೆ ನಿಲ್ಸೋದು. ಡ್ಯಾಡಿ, ಅದು ಆ ಕಡೆ ಈ ಕಡೆ ನಿಲ್ಸೋದು ಅಲ್ಲ ಐತೆ, ಆಂಜನೇಯ ಐತೆ, ಆಮೇಲೆ ಆ ಕಡೆ ಈ ಕಡೆ ಜಯ ವಿಜಯ, ಮಧ್ಯದಲ್ಲಿ ಗೋವಿಂದ ಅಲ್ಲ ಐತೆ. ನಾಳೆ ಅಂದ್ರೆ ಬರ್ತಾರೆ, ಇದೆಲ್ಲ ರೆಡಿ ಮಾಡಿ ಕಾಣಪ್ಪ. ಜಯ ವಿಜಯ ಜಯ ವಿಜಯ ಐತೆ, ಆಮೇಲೆ ಆಂಜನೇಯನು ಐತೆ. ಗೋವಿಂದ ಮಾಡಿ ಮನೆಯಂಗಿಲ್ಲ, ಬಿಸಾಕಡೆ ಹಂಗಿಲ್ಲ. ಡ್ಯಾಡಿ, ಅದು ಬಿಸಾಕ್ಲದಡಿ. ಆ ಅಂದ್ರೆ ಆ ಒಂದು ಕಲ್ಲು ಏನಿದೆಯಲ್ಲ, ಅದು ಬಿಸಿಲು, ಗಾಳಿ, ಮಳೆ, ಚಳಿ ಪ್ರತಿಯೊಂದನ್ನು ನೋಡ್ಬೇಕಂತೆ. ಅದಾದ್ಮೇಲೆ ಅದನ್ನ ಪ್ರತಿಷ್ಠಾಪನೆ ಮಾಡೋದಂತೆ. ಏನೋ ಗೊತ್ತಿಲ್ಲ, ಗೋವಿಂದಮ್ಮ ಮಾಡಿಕೊಂಡಿಲ್ಲ. ಇಲ್ಲೆಲ್ಲ ಹಾವಿದ್ದಾವೆ, ನಾಗರಾವು, ನಾಗರ ಹಾವು ನೀನು ಕಾಣ್ತಾ ಇರ್ತದೆ. ನಿಮ್ಗೆಲ್ ಕಾಣಿಸ್ತು? ನನ್ ಕಂಡಿಲ್ಲ. ಅವ್ರು ಅಡ್ಗೆ ಮಾಡೋರು ಮೊನ್ನೆ 2 ಹಾವು ಜೊತೆಲೆ ಒಂದ್ರಿಂದ ಒಂದು ಆಗೋದು ಅಂತ 2 ಹಾವು ಈ ಸೈಡಿಂದ ಆ ಸೈಡ್ ಅಲ್ಲಿ ಅಡ್ಗೆ ಮಾಡತ್ತ. ನಮ್ ರಾಣಿ ಚೆನ್ನಾಗಿ ಮನೆ ಮಾಡ್ಕೊಟ್ಟಿದ್ರು, ಅಲ್ಲಿ ಮಲಗೈತೆ ನೋಡಿ. ಅಲ್ಲಿ ಮಲಗೈತೆ ನಮ್ ರಾಣಿ. ನಮ್ಮ ಅಪ್ಪ ಪಾಪ ಅಷ್ಟ್ ಚೆನ್ನಾಗಿ ಅಲ್ಲಿ ಮನೆ ಮಾಡ್ಕೊಟ್ಟೈತೆ. ಏನ್ ಗೊತ್ತಾ, ಬೆಳಗ್ಗೆ ಇನ್ನೇನ್ ನಾನೆಲ್ಲ ಇನ್ನೂ ಫುಲ್ ಲೈಕ್ ಪೂಜೆ ಮಾಡಿದಿಲ್ಲ, ಎಲ್ಲ ಫುಲ್ ನೀಟಾಗಿ ಜೋಡಿಸ್ಕೊಂಡೆಲ್ಲ ಮಾಡ್ತಾ ಇದ್ದೆ. ಆಲ್ರೆಡಿ ಹೂವು ಕೊಟ್ಬಿಡ್ತು. ಅಯ್ಯಪ್ಪ ಇಷ್ಟು ಬೇಗ ನಾನು ಅನ್ಕೊಂಡೆ. ಅದಾದ್ಮೇಲೆ ಪೂಜೆ ಮಾಡ್ತಾನೆ ಹೂವು ಕೊಡ್ತು. ಫುಲ್ ಖುಷಿ ಆಯ್ತು. ಇವಾಗ ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಅದೇ ವಿಡಿಯೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಮೈಂಡಲ್ಲಿ, ಹೆಂಗ್ ಹೂವು ಹೊಡುತ್ತೋ, ಏನ್ ಕತೆನೋ ಹಂಗೆ ಹಿಂಗೆ ಅಂತ. ಬೇರೆ ಆಲ್ರೆಡಿ ಹೂವು ಕೊಟ್ಬಿಟ್ರು, ಬರೀ ನಿಮ್ಗೆ ಸಪೋರ್ಟ್ ನಮ್ಮ ಮೇಲೆ ಇರುತ್ತೆ ಅಂತ ಅರ್ಥ ಆಯ್ತು. ಇವಾಗ ರಿಯಾಲಿಟಿ ಪ್ರತಾಪ ಪ್ರತಾಪ ಏನು ನಿಜ ಪ್ರತಾಪ ಇಲ್ಲ, ನೀನ್ ಹೇಳಲೇಬೇಕು. ಇವಾಗ ನೀನ್ ಏನ್ ಹೇಳ್ದೆ ಹೇಳು. ಲಕ್ಷ್ಮಿ ಕೇಳಿದ್ರು, ಪಟ್ಟು ಲಕ್ಷ್ಮಿ ಕೊಡ್ಬೋದು. ಸರಿ ಹೇಳು. ಸುಳ್ಳು ಹೇಳ್ಬೇಡ ನೀನು. ಏನು ಸತ್ಯ.
ನಿಜ ಹೇಳ್ಬೇಕು ಅಂದ್ರೆ ಪ್ರತಾಪ ಇವಾಗ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದ ಕರೆಕ್ಟಾಗಿ 6 ಅಲ್ಲ ಅವಳು ಸುಮ್ನೆ ಹಿಂಗೆ ತುದಿಲಿ ಇಟ್ಬಿಟ್ಟು ಬಂದಿರ್ತಾಳೆ, ತುದಿಲಿ ಇಟ್ಬಿಟ್ಟು ಬಂದಿರೋದಕ್ಕೆ ಪಟ ಪಟ ಅಂತ ಬೀಳ್ತಾ ಇರುತ್ತೆ ಅಂತ. ಸೊ ಬೈ ನಿಮ್ ಬೈಯಿಂದ ಕೇಳಿದ್ರೇನೆ ಚಂದ ಅದು. ಹೇಳಿ ಪ್ರತಾಪ. ನೋಡಿ ಇವಾಗ ನಾನ್ ಮೊದಲನೇ ತಂಗಿ. ಸೊ ಮನೇಲಿ ಇವಾಗ ಇಲ್ಲಿ ಅಡಿಗೆ ಪ್ರಿಪರೇಷನ್ ನಡೀತಾ ಇದೆ. ನಮ್ಮಮ್ಮ ಏನ್ ಮಾಡ್ತಾ ಇದೆ? ನಮ್ಮಮ್ಮ ಬೆಳ್ಳುಳ್ಳಿ ಸುಳಿತಾ ಇದೆ. ನಮ್ ಲಡ್ಡು ಏನ್ ಮಾಡ್ತೈತೆ? ಸೊ ಇಲ್ಲಿ ತಿಂಡಿ ಅಂತೂ ಬೆಳಿಗ್ಗೆ ತುಂಬಾ ಚೆನ್ನಾಗಾಯ್ತು. ದೋಸೆ ಮತ್ತೆ ಚಟ್ನಿ ಮಾಡಿದ್ರು. ದೋಸೆಗೆ ನಾನೇ ರುಬ್ಬಿದ್ದೆ ರಾತ್ರಿ. ಸೊ ಚೆನ್ನಾಗಿತ್ತು. ನಾನು ರುಬ್ಬಿದ್ಕೆ ಚೆನ್ನಾಗಿತ್ತು ಕಣೆ ದೋಸೆ. ನಿಮ್ದು ಚೆನ್ನಾಗಿತ್ತು. ಮಸಾಲೆ ದೋಸೆ ಪ್ಲೇನ್ ದೋಸೆ ಕೊಟ್ಟು ಮಸಾಲೆ ದೋಸೆ ತಂದಿದ್ದಾರೆ. ಓಹ್ ಅಂದ್ರೆ ಆ ತಲೆಗೆ ಚೆನ್ನಾಗಿ ಅದು ಚೆನ್ನಾಗಿ ಬರ್ತಿದೆ. ಹೌದು ಹೌದು ಹೌದು. ಬೇಡ ಬಿಡಪ್ಪ. ಅಂಡ್ ಡ್ಯಾಡಿ, ನಮ್ಮ ಅಪ್ಪ ಕೂತಿ ಜಾಗದಲ್ಲೇ ಬರೀ ತೂಗುಡ್ಸೋದೇ ಕೆಲಸ. ಏನ್ ಹೇಳ್ತಿದ್ದಾರೆ ಡ್ಯಾಡಿ ನನ್ಗೆ? ಖುಷಿ ಆಯ್ತಾ? ಖುಷಿ ಆಯ್ತಾ ಅಂತ ಕೇಳ್ತಿದ್ದಾರೆ. ನೋಡಿ ನಮ್ಮಪ್ಪ ಮಗಳು ಮನೆಗೆ ಬಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದಾರೆ. ಡ್ಯಾಡಿ, ಬರೀ 2ನೇ ಮಗಳು ಮನೆಗೆ ಬಂದ್ಬಿಟ್ಟು ಕಸ ಗುಡಿಸ್ಬಾರ್ದು, ದೊಡ್ಡ ಮಗಳು ಮನೆಗೂ ಬರ್ಬೇಕು ನೀನು ಒಂಚೂರು. ಕೇಳಿಸ್ತಾ? ಏನ್ ಕೇಳಿಸ್ತಾ ಹೇಳು? ದೊಡ್ಡ ಮನೆ ಮಗಳು ಬರ್ಬೇಕು, ಕೆಲವ 2ನೇ ಮಗಳು ಮಂದೆ ಇರ್ಬೇಕು ಅಂತ ಹೇಳಿದೆ ಅಲ್ವಾ? ದೊಡ್ಡ ಮಗಳು ಮಂದೆ ಅಡಿಗೆ ಮಾಡಿರ್ತಾರೆ. ದೊಡ್ಡ ಮನೆ ಮಗಳು ಮನೇಲಿ ಅಡಿಗೆ ಮಾಡಕ್ಕೆ ಏನು ಸಾಮಾನುಗಳು ಇನ್ನೂ ಸೆಟ್ ಆಗಿಲ್ಲ. ನಿನ್ ಕಸ ಗುಡಿಸ್ತಾ ಇದ್ಯಾ? ನಿನ್ ಮೊಮ್ಮಕ್ಳು ತಾನೇ ಮಾಡಿರೋದು. ನಾವೇ ಗುಡ್ಸ್ಕೊತೀವಿ ಬಿಡು, ಹೋಗ್ಲಿ ಪಾಪ. ನೀನ್ ಗುಡಿಸ್ಬೇಡ. ಲಚ್ಚು ಮನೇಲಿ ಇಂಟರ್ನೆಟ್ ಫಿಟ್ಟಿಂಗ್ ಆಗ್ತಿದೆ. ಅಂಡ್ ಇಲ್ಲಿ ಸ್ಪೆಷಲ್ ಅಡಿಗೆ ನಮ್ಗೆ ಇವತ್ತು ಬೇಳೆ ಸಾಂಬಾರ್, ತರಕಾರಿ ಸಾಂಬಾರ್, ಬೇಳೆ ಸಾಂಬಾರ್ ತಿಂದು ತಿಂದು ಸಾಕಾಗ್ಬಿಟ್ಟಿತ್ತು. ಸೊ ಇವತ್ತು ಅಂದ್ರೂ ಬೇಳೆನಲ್ಲೇ ಮಾಡ್ತಾ ಇದ್ದೀರಲ್ಲ ಮಮ್ಮಿ. ಮಕ್ಕಳು ಸಾಕಾಗೋರು ಅಂತ ಮಾಡ್ತಾ ಇದ್ರೆ ಮಕ್ಳು ಸಾಕಾಗೋರೆ ಅಂತ ಮಾಡ್ತವ್ರೆ. ಇವತ್ತು ನಮ್ಮ ಮನೇಲಿ ಏನ್ ಮಮ್ಮಿ? ಏನ್ ಸಾಂಬಾರು? ಸರ್ ಬೀನ್ಸು ಹೀರೆಕಾಯಿ. ಬೀನ್ಸ್ ಹೀರೆಕಾಯಿ ಉಪ್ಸಾರ್ ಬಸ್ಸಾರ್. ಬೀನ್ಸ್ ತರ್ಸಿದ್ಲ ಮತ್ತೆ? ಏನ್ ಶುರು ಆಗಿದೆ ನಮ್ದು? ಏನ್ ಶುರು ಆಗಿದೆ ರೆಡಿ ನಮ್ದು? ನಿಮ್ಮನೇಲಿ ಆಟ, ನಮ್ಮನೇಲಿ ಊಟ ಅನ್ನೋ ಶುರುವಾಗಿದೆ ಅಂತೆ. ನನ್ನ ತಂಗಿ ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಬನ್ನಿ ಬನ್ನಿ ನೋಡಿ. ರಿಯಾಲಿಟಿ ಆಫ್ ಲೆಚ್ಚೂಸ್ ಪ್ರಪಂಚ ನೋಡಿ. ನಿದ್ದೆ ಮಾಡ್ತಾ ಇದ್ದಾಳೆ. ಒಂದ್ ಕಡೆ ನಮ್ಮಮ್ಮ ಅಡ್ಗೆ ಮಾಡ್ತಾ ಐತೆ, ಒಂದ್ ಕಡೆ ನಮ್ಮಪ್ಪ ಕಸ ಗುಡಿಸ್ತಾ ಐತೆ, ಒಂದ್ ಕಡೆ ಗಂಡ ಇಂಟರ್ನೆಟ್ ಫಿಟ್ಟಿಂಗ್ ಮಾಡ್ತಾವ್ರೆ, ಇನ್ನೊಂದ್ ಕಡೆ ಮಗ ಆಟ ಆಡ್ತಾವನೆ ಅಂಡ್ ಅವಳು ನಿದ್ದೆ ಮಾಡ್ತಾವಳೆ. 4-5 ದಿವಸ ಲೇಟ್ ಹೋಗ್ಬಿಟ್ಟು ನಾನು ಹಳೆಮಯ ಕೆಳಕ್ಕೆ ಹೋಗ್ತಾ ನಮ್ಮ ಮಾವ ಹೋಗಿ 5 ಕುರ್ಚಿ ತಂದು. ಏನ್ ಡ್ಯಾಡಿ ಇಷ್ಟು ಪ್ರೀತಿ ನಿನ್ನ 2ನೇ ಅಳಿಯಂಗೆ ನೀವಂದ್ರೆ? ಅಲ್ಲ ಆದ್ರೆ ಕುರ್ಚಿ ಬೇಕಾಗಿದ್ದಿಲ್ಲ, ಕೆಳಗೆ ಬರ್ತೀವಿಲ್ಲ ಅಂತ ಅಂದ್ಬಿಟ್ಟು ಪಾಪ. ಆದ್ರೂ ಪಾಪ ನಮ್ಮ ಕೆಳಗ್ ಕುತ್ಕೋತೀವಿ, ಕೆಳಗ್ ಕುತ್ಕೊಂಡು ಗೋಡೆ ಹೊರ್ಕೊಂಡು ಗೋಡೆ ಗಲೀಜ್ ಮಾಡ್ತಾರೆ ಅಂತನಾ? ಅರು ನಿಜ ಹೇಳಿ, ಯಾಕೆ ಚೇರ್ ತಂದ್ರಿ? ಕೆಳಗಡೆ ಕುತ್ಕೊಂಡು ಗೋಡೆ ಹೊರ್ಕೊಂಡು ಗೋಡೆ ಗಲೀಜ್ ಮಾಡ್ತಾರ ಅಂತಾನ? ಇಲ್ಲ ಪಾಪ ನಮ್ಮ ಮಾವನಲ್ಲಿ ಕೂತ್ಕೊಂಡು ಎದರಕ್ಕಾಗ್ತಾ ಇಲ್ಲ ನೋಡಿ ಪಾಪ ನನಗೆ ನೋಡ್ರಿ, ನೀನ್ ಯಾವಾಗ ಹಿಂಗೆಲ್ಲ ಬುದ್ಧಿ ಕಲಿಯೋದು? ಹಿಂಗೆ ನಿಮ್ ಮಾವನ್ನ ಒಂದ್ ಸ್ವಲ್ಪ ಇಂಪ್ರೆಸ್ ಮಾಡುವಂತ ಬುದ್ಧಿ ನಿಮ್ ಚುರ್ರನಲ್ವಾ ಮನ್ಸಲ್ಲಿ? ರೀ ಪಾಪ ನನ್ ಗಂಡಂಗೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದಾರೆ ಬೆಳಿಗ್ಗೆ ಎದ್ದಾಗ್ಲಿಂದಾನು. ಹೋಗ್ಲಿ ಬಿಡ್ರಿ, ಆಲ್ ಈಸ್ ವೆಲ್ ಅನ್ನು, ಎಲ್ಲ ಕರೆಕ್ಟ್ ಆಗುತ್ತೆ ಆಯ್ತಾ? ಡ್ಯಾಡಿ ನೀನು ಗುಡಿಸ್ಬಿಟ್ಟಲ್ಲಿ ಗುಡ್ಡೆ ಹಾಕೋದಲ್ಲ, ಎತ್ತಾಕ್ಬೇಕು ಅದನ್ನ. ಮಮ್ಮಿ ದೂರಿಂದ ಇದು ಮನೆ? ಇದು ಯಾರ್ದಿದು ಮನೆ? ಬೆಂಗಳೂರು ಅಂಟಿದ?
ನಮ್ಮ ದೊಡ್ಡಮ್ಮನೂ ಪಾಪ ಬಂದು ಇಲ್ಲೆಲ್ಲ ಫುಲ್ ಕೆಲಸನೇ ಮಾಡ್ತೈತೆ. ಗೈಸ್ ನಾವು ವಿಡಿಯೋ ಮಾಡ್ತಾ ಇದೀವಿ ಅಂದ ತಕ್ಷಣ ನಾವೇನು ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ, ಮಾಡ್ತಾ ಇದ್ದೀವಿ. ಬೆಳಗ್ಗೆ ಪೂರ್ತಿ ಬಿಲ್ಡಿಂಗ್ ಗುಡಿಸ್ಕೊಂಡ್ ಬಂದಿದ್ದೀನಿ, ಹೊರಗಡೆ ಒಬ್ರು ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಮತ್ತೆ ನಮ್ಮ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ನಮ್ಮ ಅತ್ತೆ ಪಾಪ ನಮ್ಮ ಮನೆ ಎಲ್ಲ ಗುಡಿಸ್ಕೊಟ್ರು. ಆ್ಯಂಡ್ ನಮ್ಮ ಯಜಮಾನ್ರು ಪಾಪ ಎಲ್ಲ ಹೊರಿಸ್ಕೊಟ್ರು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದೀವಿ. ಬಟ್ ಏನಪ್ಪ ಅಂದರೆ ನಾವು ಕೆಲಸ ಮಾಡಬೇಕಾದ್ರೆ ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಯಾರೂ ಇರಲ್ಲ. ಅದೇ ನಾವು ಸ್ವಲ್ಪ ಗೈಸ್ ಫೈನಲಿ ಮಮ್ಮಿ ಮನೆಯಿಂದ ಶಿಫ್ಟ್ ಆಗ್ತಾ ಇದೀವಿ. ನಾವು ನಮ್ಮ ಅಂದರೆ ಜೆ ಪಿ ನಗರ್ ಮನೆ ಖಾಲಿ ಮಾಡ್ಕೊಂಡು ಇಲ್ಲಿಗೆ ಬಂದಾಗ ಒಂದಷ್ಟು ಐಟಮ್ಸ್ಗಳನ್ನ ತೊಗೊಂಬಂದಿದ್ವಿ. ಲಿಟ್ರಲಿ 2 ಟಾಟಾ ಎ ಸಿ ಐಟಮ್ ಬಂದಿದ್ದು. ಬಟ್ ಇವಾಗ ಗೊತ್ತಿಲ್ಲ ಎಲ್ಲೋಯ್ತು, ಎವ್ರಿ ಐಟಮ್ಸ್ ಎಲ್ಲೆಲ್ಲಿ ಹೋಗಿದೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಬಟ್ ಸ್ಟಿಲ್ ಇವಾಗ ಇರೋದ್ರಲ್ಲಿ ಒಂದಿಷ್ಟಿದೆ. ಬಟ್ಟೆಗಳೇ ಜಾಸ್ತಿ. ಸೊ ಇಲ್ಲೊಂದಿಷ್ಟು ದೊಡ್ಡ ಮೂಟೆ ಬಟ್ಟೆ ಕಟ್ಟಿಟ್ಟಿದ್ದಾರೆ. ಇದು ಬಂದು ಒಂದು ವೇಕ್ ಫಿಟ್ಟು ದೊಡ್ಡ ಕವರ್ ಇತ್ತು. ನನ್ನ ಆಲ್ಮೋಸ್ಟ್ ನನ್ನ ಇಲ್ಲಿ ತನಕ ಬರುತ್ತೆ ಅಷ್ಟುದ್ದ ಕವರ್ ಇದು. ಅಷ್ಟು ಅದ್ರ ಫುಲ್ ಬಟ್ಟೆ ಇದೆ. ಮತ್ತು ಅಲ್ಲಿ ಒಳಗಡೆ ಇನ್ನೊಂದು ಗಂಟಿದೆ. ನನ್ನ ಟೇಬಲ್ ಇದು ನನ್ನ ಕಿಚನ್ಗೆ ಅಂತ ತೊಗೊಂಡಿದ್ದು. ಮತ್ತೆ ಇದರಲ್ಲಿ ಕಿಚನ್ದೇ ಐಟಮ್ಸ್ ಇರೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಸೊ ಇದು ನಮ್ಮ ಶೂ ರ್ಯಾಕ್ಗೆ ಅಂತ ತೊಗೊಂಡಿದ್ದು. ನಾನು ಇಲ್ಲಿ ಫುಲ್ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದರೊಳಗೆಲ್ಲ ನನ್ನ ಮೇಕಪ್ ಐಟಮ್ಸ್ ಅದೆಲ್ಲನೂ ಕೂಡ ಇಟ್ಬಿಟ್ಟಿದೆ. ಟೇಬಲು, ನಮ್ಮ ಲ್ಯಾಂಬು, ನನ್ನ ಮಕ್ಕಳು ಸೈಕಲ್ಲು, ಈ ಒಂದು ಟೀ ಟೇಬಲ್, ಒಂದಷ್ಟು ಐಟಮ್ಸ್, ಪುನೀತ್ದು ಮಾನಿಟರ್, ನಮ್ಮದು ಏರ್ ಪ್ಯೂರಿಫೈಯರ್ ಅಂತೆ, ಸೂಟ್ಕೇಸ್ಗಳು. ಈ ಸೂಟ್ಕೇಸ್ಗಳಂತೂ ಅಲ್ಲಿಂದ ಬಂದಾಗ್ಲಿಂದನೂ ಓಪನೇ ಮಾಡಿರಲಿಲ್ಲ. ಬಂದ ತಕ್ಷಣವೇ ಮೇಲ್ಗಡೆ ಹೊಟ್ಟೋಗ್ಬಿಟ್ಟಿತ್ತು. ಎಷ್ಟೊಂದು ಸೀರೆಗಳು ನನಗೆ ಬೇಕು ಅಂದ್ರೂ ಅದನ್ನ ಉಟ್ಕೊಳಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಎಲ್ಲನೂ ಅಂದರೆ ನನ್ನ ತಂಗಿ ಫಂಕ್ಷನ್ ಆಗಲಿ ಅಥವಾ ಗೃಹ ಪ್ರವೇಶದ ಫಂಕ್ಷನ್ ಆಗಲಿ ಯಾವುದಾದ್ರೂ ನನಗೆ ಬೇಕು ಅಂದರೂ ಆ ಸೀರೆನ ಕೆಳಗಡೆ ತೆಗೆಸಿ ನಾನು ಉಟ್ಕೊಳಕ್ಕಾಗಲಿಲ್ಲ. ಸೊ ಆ 2 ಬಾಕ್ಸ್ ಸೀರೆ. ಆ್ಯಂಡ್ ಇದು ಬಂದು ನನ್ನ ಹೊಸ ಮ್ಯಾಟ್ರಸ್, ಎಮಾ ಮ್ಯಾಟ್ರಸ್. ಸೊ ಈ ಎಮಾ ಮ್ಯಾಟ್ರಸ್ನ ನನ್ನ ತಂಗಿಗೆ ನಾನು ಗೃಹ ಪ್ರವೇಶಕ್ಕೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ಲಚ್ಚು ಕೇಳಿಸ್ಕೊಂಡೇನೆ? ಲಕ್ಷ್ಮಿ ಎಲ್ಲೋಳೆ? ಒಳಗೋದ್ಲ? ನೋಡೆ ಏನ್ ಗಿಫ್ಟ್ ಕೊಟ್ಟೆ ಅಂತ ಕೇಳ್ತಿದ್ದೆ ಅಲ್ವಾ? ನಾನು ನಿನ್ಗೆ ಎಮಾ ಮ್ಯಾಟ್ರಸ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೊಸ ಎಮಾ ಮ್ಯಾಟ್ರಸ್. ಗಿಫ್ಟ್ ಅಲ್ಲಿ ನನಗೆ ನೆಮ್ಮದಿಯಾಗಿ ನಿದ್ದೆ ಬರಲಿ. ಏನೋ ಈ ಕಡೆ ತಿರುಗ್ಬಿಟ್ಟು ಹೇಳು. ಈ ಗಿಫ್ಟ್ ಅಲ್ಲಿ ನಂಗೆ ನೆಮ್ಮದಿಯಾಗಿ ನಿದ್ದೆ ಬರ್ಲಿ ಅಂತ ಕೇಳ್ತೀನಿ. ನಾನು ಅಷ್ಟೇ, ನಿಮ್ ನೆಮ್ಮದಿಯಾಗಿ ನಿದ್ದೆ ಒಳ್ಳೆ ಕನ್ಸು ಬರ್ಲಿ, ಕೆಟ್ಟ ಕನ್ಸು ಬರೋದು ಬೇಡ. ಚೆನ್ನಾಗಿ ನಿದ್ದೆ ಮಾಡು. ಮೂಡೆಲ್ಲ ಫ್ರೆಶ್ ಆಗಿರ್ಲಿ. ಜಾಸ್ತಿ ಎಲ್ಲ ಯಾರ ಜೊತೆನೂ ಜಗಳ ಮಾಡದಂತೆ ಮೂಡೆಲ್ಲ ಫ್ರೆಶ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ನಿನ್ಗೆ ಆ ಒಂದು ವಾಪಸ್ ನಂಗೆ ನಿಮ್ಮ ಇಂಟೀರಿಯರ್ಸ್ ಆದ್ಮೇಲೆ ನಂಗೆ ವಾಪಸ್ ನಿಮ್ ಬೆಡ್ ಕೇಳಂಗಿಲ್ಲ. ಈ ವಿಡಿಯೋನೇ ಸಾಕ್ಷಿ. ಆಯ್ತು, ಈ ಬೆಡ್ ನಾನು ಕೇಳಲ್ಲ ರಜ್ಜು. ಯಾವ ಬೆಡ್ ಕೇಳಂಗಿಲ್ಲ. ಇದು ರಿಯಲ್ ಬಣ್ಣ ಬೈಲಾಯ್ತು ನೋಡಿ. ಇಷ್ಟೇ ಆಯ್ತು ಇದೇ ನಮ್ ಬಣ್ಣ. ಬಣ್ಣ. ಏನೇನೇನು ಏನು ಬಣ್ಣ. ನೀನು ಬಿಹೈಂಡ್ ದ ಕ್ಯಾಮ್ರಾ ಮಾತಾಡ್ಬೇಡ, ಕ್ಯಾಮ್ರಾ ಮುಂದೆನೂ ಮಾತಾಡೋ ಗೈಸ್. ಆ 3 ಬಾಕ್ಸಸ್ ನಂದೇನೆ. ಬಟ್ ಸದ್ಯಕ್ಕೆ ಅದನ್ನ ತಗೊಂಡ್ ಹೋಗ್ತಾ ಇಲ್ಲ, ಯಾಕಂದ್ರೆ ಅದ್ ನನ್ ತಂಗಿದು. ನಾನು ಕೇಳಿದೆ ಒಂದ್ಸಲಿ ಯೂಸ್ ಮಾಡ್ತೀನಿ ಅಂತ, ಈಗ ಒಂದು ಕೇಳ್ಬಿಟ್ಟು ಯೂಸ್ ಮಾಡಲ್ಲ ಅಂತ ತಗೊಂಡೋಗ್ತೀನಿ. ಓಕೆ, ಕೇಳ್ಬಿಟ್ಟು ತಗೊಂಡು. ನಿಮ್ ನಾದಿನಿ ಅಲ್ವಾ, ನಿಮ್ಮ ಆದ್ರೂ ಕೇಳಬೇಕು. ನಿಮ್ಮ ಫೇವ್ರೇಟ್ ನಾದ್ನಿ ಅಂತ ನಾನು ಕೇಳ್ತೀನಿ. ಆಯ್ತು, ಕೇಳು ಅಂತ ಇರೋ. ನಾನು ಸ್ವಲ್ಪ ವಿಡಿಯೋ ಮಾಡ್ತಾ ಇಲ್ವಾ. ಸೊ ಇಷ್ಟು ಐಟಮ್ಸ್ಗಳು ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಬೇಜಾರಾಗ್ತಾ ಇಲ್ವಾ ನಿಮಗೆ ಸುಪ್ರಿಯಾ ಅಂತ ಕೇಳಿದ್ರೆ? ನಿಜ ನನಗೆ ಅಷ್ಟು ಅಂದರೆ ಗೊತ್ತಿಲ್ಲ, ಅದು ಬೇಜಾರಂತ ಹೇಳೋದು ಅಥವಾ ಏನು ಹೇಳೋದು ಗೊತ್ತಿಲ್ಲ. ಬಟ್ ನಾನು ಆಲ್ರೆಡಿ ಒಂದ್ಸತಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಇವಾಗ ಆ ಎಕ್ಸ್ಪೀರಿಯನ್ಸ್ ಮಾಡಿ ಬರೀ 2 ವರ್ಷ ಸಪ್ರೇಟಾಗಿದ್ದು 4 ತಿಂಗಳು ಅಷ್ಟೇ ಆಗಿದೆ ಮತ್ತೆ ನಾನು ಇಲ್ಲಿ ಬಂದು. ಸೊ ಅಷ್ಟೊಂದೇನು ಅನಿಸ್ತಾ ಇಲ್ಲ. ಬಟ್ ನನಗೆ ನಿಜ ಹೇಳಬೇಕು ಅಂದರೆ ಇದೆಲ್ಲ ನಾನು ಆ 1 BHK ಎಲ್ಲೆಲ್ಲಿ ಇಡ್ತೀನಿ ಅನ್ನೋ ಒಂದು ಭಯನೇ ಜಾಸ್ತಿ ಇದೆ. ಆ್ಯಂಡ್ ನಮ್ಮಮ್ಮನೂ ಅಲ್ಲೇ ಇರೋದ್ರಿಂದ ಅಷ್ಟೊಂದೇನು ಬೇಜಾರಾಗ್ತಾ ಇಲ್ಲ. ಹಾಂ, ಬಟ್ ನಮ್ಮಮ್ಮನ ಮನೆಗೆ ಬರೋದು, ಇಲ್ಲಿರೋದು ಹಿಂಗೆ ವಾರಾನ್ಗಟ್ಲೆ ತಿಂಗ್ಳಾನ್ಗಟ್ಲೆ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ ನಾನಂತೂ. ನೀನು ರೀ? ನೀನು ಮಿಸ್ ಮಾಡ್ಕೊತೀಯ? ಸೊ ಬನ್ನಿ ಇವಾಗ ಇನ್ನೂ ನೋಡಿ, ನನ್ನ ಕೆಲವೊಂದು ಬಟ್ಟೆಗಳು ಅಲ್ಲೇ ಬಿಟ್ಬಿಟ್ಟಿದ್ಯಾ ನೀನು. ಯಾಕೆ ಹಿಂಗೆ ಮಾಡ್ತೀಯ ಪುನಿ? ಮಿಸ್ ಮಾಡೋಣ ಅಂತ. ಮಾಡೋದಲ್ಲ. ಅವ್ರ ಮನೆ ಖಾಲಿ ಮಾಡ್ಬೇಕಾದ್ರೆ ಇನ್ನೂ ಅವ್ರು ಸ್ವಲ್ಪ ತಲೆ ಕೆಟ್ಟೋಗುತ್ತೆ. ನಿಂಗೆ ಏನೇನು ಬೇಡ ಅದು ಅಲ್ಲಿಂದನೇ ಡಿಕ್ಲಟರ್ ಮಾಡು, ಇಲ್ಲಾಂದ್ರೆ ಇಲ್ಲಿ ಡಿಕ್ಲಟರ್ ಮಾಡ್ಬಿಡು. ಬಟ್ ಫಿಟ್ ಆಗುತ್ತಾ ಇಲ್ವಾ, ಇಲ್ಲಿ ಇಟ್ಟಿರ್ತೀನಿ ಹಂಗೆ ಬೇಡ. ಏನ್ರಿ ಅಂದ್ರು ನಿಮ್ ನಾದ್ನಿ? ತಗೋ ಅಂತ ಹೇಳಿದ್ರ? ಬ್ಯಾಗ್ ನಂದದ ಗಿಫ್ಟ್ ಬಂದಿತ್ತು, ಬ್ಯಾಗ್ ಒಂದು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅವಾಗ. ಆಗ ಅದನ್ನ ಇನ್ನೊಂದ್ಸಲಿ ಕೇಳ್ಬಿಡೋಣ ಯಾಕೂನು. ಗೈಸ್
ಲೆಟ್ ಮೀ ಶೋ ಯು ಸಮಥಿಂಗ್. ಓಕೆ, ಏನ್ ಗೊತ್ತಾ ಗೈಸ್, ಲೆಟ್ ಮೀ ಶೋ ಯು ಸಮಥಿಂಗ್. ಅರುಣ್ ಪ್ಯಾಕ್ ಮಾಡಿದ ಮೊಟ್ಟ ಮೊದಲನೇ ಇದು ಏನ್ ಗೊತ್ತಾ, ಈ ಅವರ ಇಂಪಾರ್ಟೆಂಟ್ ನಾಳೆ ಜಗಣ ಬರ್ತಾರೆ ಅಲ್ಲಿ. ಗೊತ್ತಿಲ್ಲ ಅಲ್ಲಿ. ಅದೆಲ್ಲ ಅಂತಂದ್ರೆ ನಿಮ್ ಕೈಯಲ್ಲೇ ಚೆನ್ನಾಗಿ ಕಾಣಿಸೋದು. ಸೊ ಅರುಣ್ ಪ್ಯಾಕ್ ಮಾಡಿದ ಮೊಟ್ಟ ಮೊದಲನೇ ವಸ್ತು ಬಂದು ಆ 2 ಬುಕ್, ಮೋಸ್ಟ್ ಪ್ರಿಷಿಯಸ್ ಬುಕ್ ಆಫ್ ತ್ರಿಲೋಕ ಅದು. ಮತ್ತೆ ಓಡ್ ಬರ್ಬೇಕಾಗತ್ತೆ ಎಲ್ಲಾರು. ಅಂಡ್ ಲಚ್ಚು, ಇನ್ನೊಂದೇನ್ ಗೊತ್ತಾ ನೆಕ್ಸ್ಟ್ ಪ್ಯಾಕ್ ಮಾಡಿದವರು, ನಿನ್ನ ವಾಚ್. ವಾಚ್ ಚಾರ್ಜರ್ ನಾನು ಎತ್ತಿದ್ದೀನಿ. ಈಗ ಲಚ್ಚು ಖುಷಿ ಏ ಟೈಟ್ ಕಟ್ರಿ, ಹೇಳಿದ್ದೇನೆ. ಇಲ್ಲ ನೋಡು, ಎಷ್ಟು ಲೂಸ್ ಆಗಿ ಕಟ್ಟಿದ್ಯಾ ನೋಡ್ಕೊ. ಎಲ್ಲ ಇಟ್ಟಿದ್ಯಲ್ಲ. ಅಯ್ಯಪ್ಪ, ಸರಿ, ಕೈಲು ಹುಷಾರು, ಗೋಡೆನೂ ಹುಷಾರು. ಫೈನಲಿ ವಿ ಆರ್ ಮೂವಿಂಗ್ ಔಟ್ ಗೈಸ್. ಫೈನಲಿ ತುಂಬಾ ಜನಕ್ಕೆ ತೃಪ್ತಿ ಸಿಕ್ಕಿರುತ್ತೆ. ಫೈನಲಿ ಅವ್ರ ಅಮ್ಮನ ಮನೆಯಿಂದ ಹೋಗ್ತಾ ಇದ್ದಾರೆ ಅವ್ರ ಪರ್ಮನೆಂಟ್ ಮನೆಗೆ ಅಂತ. ಯಾವಾಗ ಬುದ್ಧಿ ಲಾಜಿಕ್ ಇದ್ರೆ ರೀ, ಇಷ್ಟೊಂದು ವೇಟ್ ಯಾಕ್ರಿ ಎತ್ಕೋತಾ ಇದ್ರ? ಯಪ್ಪ, ಇಡೀ ವೇಟ್ ಅರುಣ್ ಮೇಲೆ ಆಯ್ತಲ್ಲಪ್ಪೋ. ಬಾಯ್. ಇದ್ರೊಳಗೆ ಅಲ್ಲಿ ಇದ್ರೊಳಗೆ ಹೋಗ್ಬಿಟ್ಟು ತುಂಬೋದೆಲ್ಲ. ಈಗ ಹಂಗೆ ಮಾಡೋದು, ಹಾ, ಹಂಗೆ ಮಾಡೋದು. ಒಂಚೂರು ಮೇಲೆ ಕಲ್ತಾರ ಅವರು. ಹುಷಾರು. ಇದು ಕೂಡ ಸಾಕು. ಡೋರ್ ಓಪನ್ ತುಂಬಿ ಐತಿ, ತುಂಬಿ ಚಿಕ್ಕಪುಡಿ ಐಟಮ್. ಚಿಕ್ಕ ಚಿಕ್ಕ ಐಟಮ್. ಅಲ್ಲ ಫಸ್ಟ್ ಫುಲ್ ಎಂಡ್ ಶಿಫ್ಟ್ ಮಾಡ್ಬಿಡಿ. ಡೋರ್ ತೆಗಿದೆ. ಡೋರಿಂಗ್ ತೆಗಿದ್ಯಾ? ಚಿಕ್ಕ ಸಾಮಾನ್ ಇಡಕ್ಕೆ ಅಲ್ಲ ಅದೇನೆ ಹಿಂಗ್ ಶಿಫ್ಟ್ ಮಾಡಿ ಅಂತ ಹೇಳಿದ್ದು. ಇದ್ರ ಚಿಕ್ಕ ಚಿಕ್ಕ ಐಟಮ್ ಇಲ್ವಾ? ಇದೆ ಕೊಡ್ತೀನಿ. ಫಸ್ಟ್ ಹಿಂದೆ ತಳ್ಳು, ನಾನು ಹೇಳ್ತೀನಿ. ಅದು ತೆಗೆದುಬಿಡಿ. ಕಾಲು ಪುನಿ. ಲಡ್ಡು, ಅಮ್ಮಮ್ಮ ಮನೆ ಬೇಕಾ? ನಾವು ಹೋಗೋಣವಾ? ಇದ್ರೊಳಗೆಲ್ಲ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಇದ್ರೊಳಗೆ ತುಂಬ್ತಾ ಇದೀವಿ. ತೋರಿಸ್ತಾ ಇದ್ದೆ ತಾನೇ ನಾನು. ಓಕೆ, ಫೈನಲಿ ನಮ್ಮ ರೂಮ್ನ ಖಾಲಿ ಮಾಡಿದೆ ಗೈಸ್. ನೋಡ್ಬೋದು ಇವಾಗ ಹೆಂಗೆ ಎಷ್ಟು ಖಾಲಿ ಅನ್ನಿಸ್ತಾ ಇದೆ ಅಂತ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಬಂದಾಗ ಅವ್ರಿಗಂತೂ ಇನ್ನೂ ಜಾಸ್ತಿ ಖಾಲಿ ಅನ್ಸುತ್ತೇನೋ. ನನಗೆ ಇವಾಗ ನನ್ನ ವಾಯ್ಸ್ ಎಕೋ ಬರೋ ಥರ ಫೀಲ್ ಆಗ್ತಿದೆ. ಸೊ ಇವಾಗ ಬೇಜಾರು ಸ್ಟಾರ್ಟ್ ಆಗಿದೆ. ಯಾವಾಗಲೇ ಪ್ಯಾಕಿಂಗ್ ಮಾಡೋ ಇದರಲ್ಲಿದ್ದೆ ನಾನು, ಆ ಮೂಡಲ್ಲಿದ್ದೆ. ಬಟ್ ಇವಾಗ ಬೇಜಾರಾಗ್ತಿದೆ. ಬಟ್ ನಾವೇನು ಪರ್ಮನೆಂಟಾಗಿ ಅಲ್ಲೇ ಇದ್ಬಿಡ್ತೀವಿ, ಬರೋದೇ ಇಲ್ಲ ಅನ್ನೋ ಥರ ಏನಿಲ್ಲ. ಬಂದೇ ಬರ್ತೀವಿ. ನಮ್ಮ ಅಪ್ಪ ಅಮ್ಮನ ಮನೆ ಅಂತ ತಿಂಗ್ಳಾನ್ಗಟ್ಲೆ ಇರೋಕ್ಕಾಗಿಲ್ಲ ಅಂದ್ರೆ 2 ದಿವಸನಾದರೂ ಇದ್ಬಿಟ್ಟು ಹೋಗ್ತೀವಿ. ಸೊ ದಟ್ಸ್ ಓಕೆ. ಇವಾಗ ಎಲ್ಲ ಒಂದ್ಸತಿ ಲಾಸ್ಟ್ ಚೆಕಿಂಗ್ ಮಾಡಿಬಿಡೋಣ. ಎಲ್ಲ ಕ್ಲೋಸ್. ಚಲೋ, ಲೆಟ್ಸ್ ಗೋ. ಬಟ್ ಏನು ಗೊತ್ತಾ, ಯಾವತ್ತಿದ್ರೂ ಇದು ನನ್ನ ರೂಮೇನೆ. ಬಂದಾಗ ನಾನೇ ಇಲ್ಲಿ ಮಲ್ಕೊಳ್ಳೋದು ಅಷ್ಟೇ. ಇದು ನನ್ನ ರೂಮ್. ನನ್ನ ಮಕ್ಕಳು ಬಟ್ಟೆ ಎಲ್ಲ ಇಲ್ಲಿ ಜೋಡಿಸಿದೆ, ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದೀನಿ. ಹೆಂಗ ಅನಿಸ್ತಿದೆ ಮಗನ ನಿಂಗೆ? ಚೆನ್ನಾಗಿದ್ಯಾ? ಅಮ್ಮಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಚೆನ್ನಾಗಿದ್ಯಾ ನಿಂಗೆ? ಮತ್ತೆ ಎಲ್ಲಿಗೆ ಹೋಗೋಣ ಅಮ್ಮಮ್ಮ ಮನೆ ಖಾಲಿ ಮಾಡ್ಕೊಂಡು? ಸಿಂಬಾ, ಅಮ್ಮಮ್ಮ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಹೋಗೋಣ? ಆ ಮನೆಗೆ? ಯಾವ್ದು, ಹೊಸ ಮನೆಗೆ? ನಡಿ ಆಯ್ತು, ಮನೆಗೆ ಹೋಗೋಣ.